ನಮಸ್ಕಾರ ಸ್ನೇಹಿತರೆ, KPSC ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ದಿನಾಂಕ 25 ಡಿಸೆಂಬರ್ 2021 ಕರೆಂಟ್ ಅಫೇರ್ಸ್ನ ಚರ್ಚೆ ಮಾಡ್ತಾ ಹೋಗೋಣ. ಈಗಾಗಲೇ ನಾನು ಹೇಳಿದ ಹಾಗೆ ಸಾಕಷ್ಟು ವೆಬ್ಸೈಟ್ ಕರೆಂಟ್ ಅಫೇರ್ಸನ್ನು ಕವರ್ ಮಾಡ್ತಾ ಇದ್ದೀವಿ. ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಯಾವ ವೆಬ್ಸೈಟ್ ಅನ್ನೋದನ್ನು ನಾನು ಅನಲೈಸಿಸ್ ಕವರ್ಸ್ ಅನ್ನೋದರಲ್ಲಿ ಹಾಕಿದ್ದೀನಿ. ಜಸ್ಟ್ ನೀವು ನೋಡ್ಕೋಬೋದು. ಇದೆಲ್ಲ ಕರೆಂಟ್ ಅಫೇರ್ಸನ್ನು ನಾವು ಆ ವೆಬ್ಸೈಟ್ಸಿಂದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ನಮಗೆ ಅನಿಸಿದ್ದನ್ನು ಕವರ್ ಮಾಡ್ತಾ ಇದ್ದೀವಿ. ಹೋಪ್ ನಿಮ್ಗೆ ಯೂಸ್ ಆಗ್ತಿದೆ ಅನ್ಕೋತಿದ್ದೀನಿ. ಮತ್ತು GK ಟುಡೇ ಎಷ್ಟು ಇಂಪಾರ್ಟೆಂಟ್ ಇದೆ ನಿಮಗೆ ಕೂಡ ಗೊತ್ತೆ. ಹಾಗಾಗಿ ಆ ವೆಬ್ಸೈಟಿಂದ ಕರೆಂಟ್ ಅಫೇರ್ಸು ಬಹಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಕವರ್ ಮಾಡ್ತಾ ಇದ್ವಿ. ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಅವೈಲೇಬಲ್ ಇದೆ. ನಿಮಗೆ ಯೂಸ್ಫುಲ್ ಆಗ್ತಿದೆ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಕ್ವಶನ್. ಇಲ್ಲಿ ನೋಡ್ಬೋದು ನೀವು, ವಿಚ್ ಆರ್ಗನೈಸೇಷನ್ ರಿಲೀಸ್ಡ್ ದ ಸ್ಟೇಟ್ ಆಫ್ ವರ್ಲ್ಡ್ಸ್ ಲ್ಯಾಂಡ್ ಆ್ಯಂಡ್ ವಾಟರ್ ರಿಸೋರ್ಸಸ್ ಫಾರ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್, ದಟ್ ಈಸ್ SOLAW SOLAW 2021 ರಿಪೋರ್ಟನ್ನು ಇತ್ತೀಚೆಗೆ ಯಾರು ರಿಲೀಸ್ ಮಾಡಿದ್ರು ಅನ್ನೋದನ್ನು ಪ್ರಶ್ನೆಯಾಗಿದೆ. ಇಲ್ಲಿ ಯಾವ ಸಂಸ್ಥೆಯು ಆಹಾರ ಮತ್ತು ಕೃಷಿಗಾಗಿ ವಿಶ್ವದ ಭೂಮಿ ಮತ್ತು ಜಲ ಸಂಪನ್ಮೂಲಗಳ ರಾಜ್ಯ ವರದಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ವಿತ್ ದ ಟೈಟಲ್ ಆಫ್ ಸ್ಟೇಟ್ ಆಫ್ ವರ್ಲ್ಡ್ಸ್ ಲ್ಯಾಂಡ್ ಆ್ಯಂಡ್ ವಾಟರ್ ರಿಸೋರ್ಸಸ್ ಅನ್ನೋ ಟೈಟಲಲ್ಲಿ ಇತ್ತೀಚೆಗೆ ಇದು FAO ಆಗಬೇಕು, OQ ಆಗಿದೆ, ಜಸ್ಟ್ ಮೇಕ್ ಎನ್ ಕರೆಕ್ಷನ್. ಯುನೈಟೆಡ್ ನೇಷನ್ಸ್ನ ವಿಶ್ವಸಂಸ್ಥೆಯ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೆ, ಇತ್ತೀಚೆಗೆ ಈ ರಿಪೋರ್ಟನ್ನು ರಿಲೀಸ್ ಮಾಡಿತ್ತು. ಓಕೆ, ದಿಸ್ ಇಸ್ ದ ಈ ರಿಪೋರ್ಟನ್ನು ರಿಲೀಸ್ ಮಾಡಿ ದಿಸ್ ದ ಆ್ಯಸ್ ಅ ಬ್ರೇಕಿಂಗ್ ಪಾಯಿಂಟ್. ಓಕೆ, ಏನು ಯಾವ ಕೃಷಿ ಮತ್ತು ಆಹಾರಕ್ಕೆ ಸಂಬಂಧಿಸಿದಂತೆ ವಿಶ್ವದ ಭೂಮಿ ಮತ್ತು ಜಲ ಸಂಪನ್ಮೂಲಗಳ ರಾಜ್ಯ ವರದಿಯನ್ನು ಆ್ಯಸ್ ಅ ಸಿಸ್ಟಮ್ಸ್ ಆಫ್ ಬ್ರೇಕಿಂಗ್ ಪಾಯಿಂಟ್ ಅನ್ನೋ ಟೈಟಲಲ್ಲಿ ಈ ರಿಪೋರ್ಟನ್ನು ರಿಲೀಸ್ ಮಾಡಿತ್ತು ವಿತ್ ದ ಥೀಮ್ ಆಫ್ ಸಿಸ್ಟಮ್ಸ್ ಆಫ್ ಬ್ರೇಕಿಂಗ್ ಪಾಯಿಂಟ್. ಓಕೆ, ಸಿಸ್ಟಮ್ಸ್ ಎಟ್ ಬ್ರೇಕಿಂಗ್ ಪಾಯಿಂಟ್ ಅನ್ನೋ ಥೀಮಲ್ಲಿ ಇದನ್ನು ರಿಲೀಸ್ ಮಾಡಿತ್ತು. ಓಕೆ, ಇದು ಯಾವ ಥೀಮ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಜಸ್ಟ್ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇತ್ತೀಚೆಗೆ ಕೆಲವೊಂದು ರಿಪೋರ್ಟ್ಸನ್ನು ರಿಲೀಸ್ ಮಾಡಲಾಗಿದೆ. ರಿಪೋರ್ಟ್ಸ್ನ ಯಾವ್ಯಾವು ರಿಲೇಟೆಡ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೋಡೋದು, WHO ಅಂತ ಕರಿತೀವಿ ನಾವು, ವಿಶ್ವ ಆರೋಗ್ಯ ಸಂಸ್ಥೆ. ರೀಸೆಂಟ್ಲಿ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿತ್ತು. ದ ರಿಪೋರ್ಟ್ ನೇಮ್ ಈಸ್ ಟ್ರ್ಯಾಕಿಂಗ್ ಯೂನಿವರ್ಸಲ್ ಕವರೇಜ್ 2021, ದಟ್ ಈಸ್ ಗ್ಲೋಬಲ್ ಮಾನಿಟರಿಂಗ್ ರಿಪೋರ್ಟ್ ಅಂತ ಹೇಳ್ತೀವಿ. ಅದಕ್ಕೆ ಗ್ಲೋಬಲ್ ಮಾನಿಟರಿಂಗ್ ರಿಪೋರ್ಟ್ ಅಂತ ಏನು ಹೇಳ್ತೀವಿ. ಆ ರಿಪೋರ್ಟನ್ನು ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಲೀಸ್ ಮಾಡಿತ್ತು. ಓಕೆ, ವಿತ್ ದ ಟೈಟಲ್ ಆಫ್ ಟ್ರ್ಯಾಕಿಂಗ್ ಯೂನಿವರ್ಸಲ್ ಕವರೇಜ್. ಈ ರಿಪೋರ್ಟಲ್ಲಿ ಮುಖ್ಯವಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳಿದೆ ಅಂತಂದರೆ, ಕೋವಿಡ್-19 ಏನಿದೆಯಲ್ಲ, ಕೋವಿಡ್-19 ಇದು ಸುಮಾರು 2 ಡಿಕೇಡ್ವರೆಗೆ, ಅಂದರೆ 20 ವರ್ಷಗಳವರೆಗೆ, 20 ಇಯರ್ಸ್. ಓಕೆ, ಇದನ್ನು ಏನು ಗ್ಲೋಬಲ್ ಹೆಲ್ತ್ ಏನಿದೆ ಇದು ಹ್ಯೂಮನ್ ಬೀಯಿಂಗ್ಸ್ಗೆ, ಓಕೆ, ಇದು ಏನು ಜಗತ್ತಿದೆಯಲ್ಲ, ಜಗತ್ತಿಗೆ ಖಂಡಿತವಾಗಲೂ ಸುಮಾರು 2 ಡಿಕೇಡ್ವರೆಗೆ, ಸುಮಾರು 20 ವರ್ಷಗಳವರೆಗೆ ಖಂಡಿತವಾಗಲೂ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಏನನ್ನು ನಾವು ವರ್ಕ್ ಮಾಡ್ತಿದ್ದೆಲ್ಲ ಟು ಅಚೀವ್ ದ ಯೂನಿವರ್ಸಲ್ ಜಗತ್ತು ಅಂಡರ್ ದ ಇಟ್ ಶುಡ್ ಬಿ ಅಂಡರ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ. ಅದನ್ನು ಅಚೀವ್ ಮಾಡೋದಕ್ಕೆ ಸುಮಾರು ಇದು ಕೋವಿಡ್-19 2 ಡಿಕೇಡ್ ತಡ ಆಗ್ಬೋದು. ಮತ್ತು ಕೋವಿಡ್-19 2 ಡಿಕೇಡ್ವರೆಗೆ ಖಂಡಿತವಾಗಲೂ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಈ ರಿಪೋರ್ಟಲ್ಲಿ ಕೊಡಲಾಗಿದೆ. ಓಕೆ, ದೆನ್ ಇನ್ನು ಕೆಲವೊಂದು ರಿಪೋರ್ಟ್ಸ್ ಇತ್ತೀಚೆಗೆ ರಿಲೀಸ್ ಮಾಡಿರುವಂಥ ರಿಪೋರ್ಟ್ ನಾನು ನಿನ್ನೆ ಕರೆಂಟ್ ಅಫೇರ್ಸಲ್ಲಿ ಕೂಡ ಚರ್ಚೆ ಮಾಡಿದೆ. ವಿಚ್ ಇಸ್ ರಿಲೇಟೆಡ್ ಟು ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ. ಓಕೆ, ಇತ್ತೀಚೆಗೆ ಇದು ರಿಪೋರ್ಟ್ ರಿಲೀಸ್ ಮಾಡಿದಂಥದ್ದು. ಓಕೆ, ಯಾರು ರಿಲೀಸ್ ಮಾಡಿದ್ರು? ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ನವರು, EAC. ಓಕೆ, ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಅವರು ಪ್ರೈಮ್ ಮಿನಿಸ್ಟರ್ಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಓಕೆ, ಇದು ರಿಪೋರ್ಟ್ ಕಾಂಪಿಟೇಷನ್ ಸೆಂಟರ್ ಏನಿದೆ, ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಷನ್ ಸೆಂಟರ್, ಅವರು ಈ ರಿಪೋರ್ಟನ್ನು ರೆಡಿ ಮಾಡಿದಂಥವ್ರು. ಅವರು ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ಗೆ ಕೊಟ್ಟಿದ್ದರು, ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ಸಬ್ಮಿಟ್ ಮಾಡಲಾಗಿದೆ, ನಾಟ್ ಅ ಪ್ರೆಸಿಡೆಂಟ್. ಈ ಥರ ಕನ್ಫ್ಯೂಸ್ ಮಾಡೋ ಚಾನ್ಸ್ ಇದೆ, ಹಾಗಾಗಿ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಲಿಸ್ಟಲ್ಲಿ ಟಾಪಲ್ಲಿದ್ದು ವೆಸ್ಟ್ ಬೆಂಗಾಲ್ ಅಂತ ಹೇಳಿದ್ದೆ ನಾನು, ಲಾರ್ಜೆಸ್ಟ್ ಸ್ಟೇಟ್ಸಲ್ಲಿ. ಮತ್ತು ಮೀಡಿಯಮ್ ಸ್ಟೇಟ್ಸಲ್ಲಿ ಇರುವಂಥದ್ದು ಕೇರಳ. ಓಕೆ, ದೆನ್ ಇಟ್ ಶುಡ್ ಬಿ ಓಕೆ, ದೆನ್ ಇತ್ತೀಚೆಗೆ ಓಕೆ ವರ್ಲ್ಡ್ ಪೋಸ್ಟ್ ಡೇನ 9th ಅಕ್ಟೋಬರ್ಗೆ ಸೆಲೆಬ್ರೇಟ್ ಮಾಡಿದ್ದೀವಿ. ವರ್ಲ್ಡ್ ಪೋಸ್ಟ್ ಡೇ. ಓಕೆ, ಅಂಚೆ ಕಚೇರಿಯ ದಿನ ಅಂತ ಏನು ಕರಿತೀವಿ, ವರ್ಲ್ಡ್ ಪೋಸ್ಟ್ ಡೇ, ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ. ಓಕೆ, ರಿಗಾರ್ಡಿಂಗ್ ದಿಸ್ ಕ್ವಶನ್, ದಿಸ್ ಇಸ್ ದ ಎಕ್ಸ್ಪ್ಲನೇಷನ್. ಓಕೆ, ನಿಮಗೆ ಕೆಲವೊಂದು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಇಂಪಾರ್ಟೆಂಟ್ ಇರ್ತವೆ, ಅವನ್ನ ನೀವು ಸ್ಪೆಸಿಫಿಕ್ ಆಗಿ ನೆನಪಿಟ್ಕೋಬೇಕು. ಓಕೆ, ಯಾಕೆ ರಿವಿಷನ್ ಮಾಡೋದು ಉದ್ದೇಶ ಏನು, ನಿಮಗೆ ರಿಕಾಲ್ ಆಗಲಿ, ನೆನಪು ಉಳಿಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ಹಿಂದಿನ ಪ್ರೀವಿಯಸ್ ಮಾಡಿರೋ ಕೆಲವೊಂದು ಪಾಯಿಂಟ್ಸನ್ನು ರಿಕಾಲ್ ಮಾಡ್ತಿರ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, BOB ವರ್ಲ್ಡ್ ವೇವ್ ಲಾಂಚ್ಡ್ ಬೈ ಬ್ಯಾಂಕ್ ಆಫ್ ಬರೋಡಾ ಇಂದ ಪ್ರಾರಂಭಿಸಲಾದ ಬಾಬ್ ವರ್ಲ್ಡ್ ವೇವ್ 1 ಏನಾಗಿದೆ ಅನ್ನೋದು, ಇಟ್ ಈಸ್ ಜಸ್ಟ್ ಲೈಕ್ ಇಲ್ಲಿ ನೋಡ್ಬೋದು, ಎಕ್ಸ್ಪೀರಿಯನ್ಸ್ ಸೀಮ್ಲೆಸ್ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್. ಓಕೆ, ಇದು ಜಸ್ಟ್ ಲೈಕ್ ನೀವು ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತಿರಲ್ಲ, ಸ್ಮಾರ್ಟ್ ವಾಚ್ ಆ ಥರ ಒಂದು ವೇರಿಯಬಲ್ ಡಿವೈಸ್ ಆಗಿದೆ. ಇದು ವೇರಿಯಬಲ್ ಡಿವೈಸ್ ಆಗಿದೆ ಫಾರ್ ದ ವಾಟ್ ಐ ಕ್ಯಾನ್ ಸೇ
ಇದು ಆನ್ಲೈನ್ ಪೇಮೆಂಟ್ಸ್ ಪರ್ಪಸ್ ಆಗಿರುವಂಥ ಒಂದು ವೇರಿಯಬಲ್ ಡಿವೈಸನ್ನು ಈ ಬ್ಯಾಂಕ್ ಆಫ್ ಬರೋಡ ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ. ಹಾಗಾದರೆ ಈ ವೇರಿಯಬಲ್ ಡಿವೈಸ್ನ ಫೀಚರ್ಸ್ ಏನಂತಂದರೆ ವಿಚ್ ಈಸ್ ಕಸ್ಟಮೈಸ್ ಅವರ ಬಾಡಿ ಟೆಂಪ್ರೇಚರನ್ನು ಕಸ್ಟಮೈಸ್ ಮಾಡುತ್ತೆ. ಓಕೆ, ಸ್ಮಾರ್ಟ್ ವಾಚ್ ಯಾವ ಥರ ಬಾಡಿ ಟೆಂಪ್ರೇಚರನ್ನು ಮತ್ತು ಹಾರ್ಟ್ ರೇಟನ್ನು ಕಸ್ಟಮೈಸ್ ಮಾಡುತ್ತೆ. ಬ್ಲಡ್ ಪ್ರೆಷರ್ನ ಗೊತ್ತೋಕೆ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡುತ್ತೆ. ದೆನ್ ಓಕೆ, ದೀಸ್ ಆರ್ ದ ಸಮ್ ಫೀಚರ್ಸ್ ಆಫ್ ದಿಸ್ BOB ವೇರಿಯಬಲ್ ಡಿವೈಸ್. ದೆನ್ ಇದು ಏನು ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆಯಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ವಿಚ್ ಇಸ್ ಅಂಡರ್ NPCI. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ NPCI? ಜಸ್ಟ್ ಟು ಕಮೆಂಟ್. ಓಕೆ, ಜಸ್ಟ್ ಟು ಕಮೆಂಟ್, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. NPCI ಮತ್ತು ಯಾವುದು ಇತ್ತೀಚೆಗೆ ಬೀಮ್ದ ಫುಲ್ ಫಾರ್ಮನ್ನು PC ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ನೀತಿ ಆಯೋಗದ ಏನು ಫುಲ್ ಫಾರ್ಮ್ ಇದೆ ಅದನ್ನು ಕೇಳಿದ್ದಾರೆ. ಹಾಗಾಗಿ NPCI ಫುಲ್ ಫಾರ್ಮ್ ಅನ್ನೋದು ಜಸ್ಟ್ ಟು ಕಮೆಂಟ್. ಓಕೆ, ಹಾಗಾದರೆ ಇತ್ತೀಚಿನ ಕೆಲವೊಂದು ಡೆವಲಪ್ಮೆಂಟ್ಸನ್ನು ನೋಡೋದಾದರೆ ಇಕ್ವಿಟಾಸ್ ಫೈನಾನ್ಸ್ ಬ್ಯಾಂಕ್ ಏನಿದೆ. ಓಕೆ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇಟ್ ಈಸ್ ಅನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗೆ ವಿಚ್ ಇಸ್ ಕೋ-ಪಾರ್ಟ್ನರ್ಡ್ ವಿತ್ ರೀಸೆಂಟ್ಲಿ ಕೋ-ಪಾರ್ಟ್ನರ್ಡ್ ವಿತ್ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಒಂದು ಕೋ-ಪಾರ್ಟ್ನರ್ ಆಗಿ ಕೆಲಸವನ್ನು ಮಾಡ್ತಿರುವಂಥದ್ದು. ರೀಸೆಂಟ್ಲಿ ಒಂದು ಅಗ್ರಿಮೆಂಟನ್ನು ಮಹಾರಾಷ್ಟ್ರ ಗೌರ್ಮೆಂಟ್ ಜೊತೆ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮಾಡ್ಕೊಂಡಿದೆ, ವಿಚ್ ಇಸ್ ಹೆಲ್ಪಿಂಗ್ ಫಾರ್ ದ ಎಂಪ್ಲಾಯೀಸ್ ಆಫ್ ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ. ಓಕೆ, ವಿಚ್ ಇಸ್ ಹೆಲ್ಪಿಂಗ್ ಫಾರ್ ಎಂಪ್ಲಾಯೀಸ್ ಆಫ್ ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ. ಓಕೆ, ದಟ್ ಯು ಶುಡ್ ನೋ. ದೆನ್ ಇತ್ತೀಚೆಗೆ what I can say, prompt corrective action framework, okay, issued by RBI. Prompt corrective action framework issued, what I can say, PCAF. Okay, prompt corrective action framework ಇತ್ತೀಚೆಗೆ RBI ಇಶ್ಯೂ ಮಾಡಿದೆ. ಯಾವುದಕ್ಕೆ? ಫಾರ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಫ್ರಮ್ October 2022. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ ಏನಿವೆಲ್ಲ ಓಕೆ, ಇತ್ತೀಚೆಗೆ ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ಫ್ರೇಮ್ವರ್ಕ್ ಇದು ಬಗ್ಗೆ ಫೀಚರ್ಸ್ ಸಾಕಷ್ಟಿವೆ. ಓಕೆ, ಇದು ಅಂದರೆ ಜಸ್ಟ್ ಲೈಕ್ ಇಟ್ ಇಸ್ ಅನ್ ಗೈಡ್ಲೈನ್ಸ್ ದಟ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ ಏನಿದೆಲ್ಲ ಅದು ಅಸೆಟ್ಸ್ ಇನ್ ವಾಟ್ ಡಸ್ ದಟ್ ಮೀನ್? ಓಕೆ, ಇಟ್ ಮೇ ಬಿ ಗೋಲ್ಡ್ ಆರ್ ಮನಿ. ಅದು RBI ಏನು ಗೈಡ್ಲೈನ್ಸನ್ನು ಕೊಡುತ್ತಲ್ಲ ಅದರ ಅಂಡರ್ ನೋಡು, ಅದರ ಅಂಡರ್ RBI ಗೈಡ್ಲೈನ್ಸ್ ಅಂಡರ್ ಅದು ಅವು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ ಕೆಲಸವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಕೆಲವೊಂದು ಕ್ರೈಟೇರಿಯಾಸ್ ಇವೆ. ಓಕೆ, ಅದನ್ನು ಅಡಾಪ್ಟ್ ಮಾಡ್ಕೊಂಡು RBI ಆ ಆ್ಯಕ್ಷನ್ ಫ್ರೇಮ್ವರ್ಕನ್ನು ಅವು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ ಮೇಲೆ ಅಡಾಪ್ಟ್ ಮಾಡುತ್ತೆ. ದೆನ್ ಇದ್ರ ಈ ಮಿಕ್ಕ ಫೀಚರ್ಸ್ ಏನು, ಇದನ್ನು ಅಡಾಪ್ಟ್ ಮಾಡೋದ್ರಿಂದ ಫೀಚರ್ಸ್ ಏನೇನು ಬರುತ್ತೆ ಅಂದರೆ ಸೂಪರ್ವಿಷನ್ ಆಫ್ RBI ಓಕೆ ಲಾಸ್ ಆಗುತ್ತೆ, ರೆಗ್ಯುಲೇಷನ್ ಫ್ರಮ್ ದ RBI ಲಾಸ್ ಆಗುತ್ತೆ. ಹಾಗಾಗಿ ಸಮ್ ಆಫ್ ದ ಫೀಚರ್ಸ್ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ದಿಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ India's first green hydrogen microgrid project is to come up with which state? ಓಕೆ, ಭಾರತದ ಗ್ರೀನ್ ಹೈಡ್ರೋಜನ್ ಮೈಕ್ರೋಗ್ರಿಡ್ ಯೋಜನೆಯು ಯಾವ ರಾಜ್ಯದಲ್ಲಿ ಬರಲಿದೆ? ಇದು ನಾವು ಕೀ ಕರೆಂಟ್ ಅಫೇರ್ಸಲ್ಲಿ ಕೂಡ ಚರ್ಚೆನ ಮಾಡಿದೆ ಇದ್ರ ಬಗ್ಗೆ. ರಿಗಾರ್ಡಿಂಗ್ ಜಸ್ಟ್ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಇದು ರಿಲೇಟೆಡ್ ಟು NTPC. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ NTPC? NTPC ಇಸ್ ನಥಿಂಗ್ ಬಟ್ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ, ಇದು ಏನು ಅಂತಂದರೆ ಇತ್ತೀಚೆಗೆ ಏನು ಮಾಡಿತ್ತು, ಫ್ಯೂಯಲ್ ಸೆಲ್ ಬೇಸ್ಡ್ ಗ್ರೀನ್ ಹೈಡ್ರೋ ಮೈಕ್ರೋಗ್ರಿಡ್ ಪ್ರಾಜೆಕ್ಟನ್ನು ಇತ್ತೀಚೆಗೆ ಸಿಂಹಾದ್ರಿ ಓಕೆ, ಸಿಂಹಾದ್ರಿ ಇದು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ಗೆ ಕೂಡ ಸಂಬಂಧಿಸಿದೆ. ಇಂಡಿಯಾಸ್ ಫಸ್ಟ್ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್. ಓಕೆ, ದಟ್ ವಿ ಶುಡ್ ನೋ. ಶಿವಾದ್ರಿ NTPC ಇದರ ವರ್ಕಿಂಗನ್ನು ಮಾಡಿ ಸ್ಟೋರೇಜ್ ಅದರ ಮ್ಯಾನೇಜ್ಮೆಂಟ್ ಏನಿದೆ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ದು ಅದು ಶಿವಾದ್ರಿ NTPCಗೆ ಸಂಬಂಧಿಸಿದೆ. ದೆನ್ ಇದ್ರ ಬಗ್ಗೆ H2 ಯಾವ ಥರ ಪ್ರೊಡಕ್ಷನ್ ಮಾಡ್ತಾರೆ ಅನ್ನೋದನ್ನು ನಾನು ಹೇಳಿದೆ. H2O ಇದು H2O ಅಂತಂದರೆ ದಿಸ್ ಇಸ್ ವಾಟರ್. ಓಕೆ, ಎಲೆಕ್ಟ್ರೋಲೈಸಿಸ್ ಮಾಡಿ ಓವನ್ನು ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿ H2 ರಿಲೀಸ್ ಮಾಡಿ. ದಿಸ್ ಇಸ್ ಒನ್ ಕೈಂಡ್ ಆಫ್ ಮೆಥಡ್. ಓಕೆ, ದೆನ್ ಇದು ನೋಡೋದಾದರೆ ಇದು ಯಾವ ಥರ H2 ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅಂತಂದರೆ ಕೆಲವೊಂದು ಮೆಥಡ್ಸನ್ನು ನೋಡೋದಾದರೆ ಅಡ್ವಾನ್ಸ್ಡ್ ಸಾಲಿಡ್ ಆಕ್ಸೈಡ್ಸ್ ಆಫ್ ಎಲೆಕ್ಟ್ರೋಲೈಸರ್ ದಿಸ್ ಇಸ್ ದ ಕೈಂಡ್ ಆಫ್ ಎಲೆಕ್ಟ್ರೋಲೈಸಿಸ್ ಮೆಥಡನ್ನು ಮಾಡಿ ಅಲ್ಲಿ ಓವನ್ನು ರಿಮೂವ್ ಮಾಡಲಾಗುತ್ತೆ. ಹಾಗಾಗಿ ದಿಸ್ ಇಸ್ ದ ಕೈಂಡ್ ಆಫ್ ಎಲೆಕ್ಟ್ರೋಲೈಸಿಸ್ ಮೆಥಡ್. ಸಾಲಿಡ್ ಆಕ್ಸೈಡ್ ಎಲೆಕ್ಟ್ರೋಲೈಸರ್ನ ಯೂಸ್ ಮಾಡಿ ಬೈ ಟೇಕಿಂಗ್ ಪವರ್ ಫ್ಲೋಟಿಂಗ್. ಸೊ ಎಲ್ಲಿ ಪವರ್ ಇದನ್ನು ಎಲೆಕ್ಟ್ರೋಲೈಸರ್ ಮಾಡೋದಕ್ಕೆ ಪವರ್ ಬೇಕಾಗುತ್ತೆ, ಅದನ್ನು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಪಡಿತಾರೆ. ಅದನ್ನು ಪಡೆದು ಇದು ಎಲೆಕ್ಟ್ರೋಲೈಸಿಸ್ ಮೆಥಡನ್ನು ಮಾಡಿ H2 ಅನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದನ್ನು ಅಡಾಪ್ಟ್ ಮಾಡ್ತಿದ್ದಾರೆ H2 ಪ್ರೊಡಕ್ಷನ್ಗೆ. ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಮೈಕ್ರೋಗ್ರಿಡ್ನ ಇಲ್ಲಿ ಮಾಡಲಾಗುತ್ತೆ. ಹಾಗಾದರೆ ಆಂಧ್ರ ಪ್ರದೇಶದ ಬಗ್ಗೆ ಕೆಲವೊಂದು ಫೀಚರ್ಸನ್ನು ನೋಡ್ತಾ ಹೋಗೋದಾದರೆ ಆಂಧ್ರ ಪ್ರದೇಶಕ್ಕೆ ಇತ್ತೀಚೆಗೆ ಮೋಟರ್ ವೆಹಿಕಲ್ಸ್ ಟ್ಯಾಕ್ಸೇಷನ್ ಬಿಲ್ 2021 ಓಕೆ, ಈ ಬಿಲ್ ಬಗ್ಗೆ ಚರ್ಚೆನ ಪ್ರಿವಿಯಸ್ ಕರೆಂಟ್ ಅಫೇರ್ಸಲ್ಲಿ ಕೂಡ ನಾನು ಮಾಡಿದ್ದೆ. ವಿಚ್ ಇಸ್ ರಿಲೇಟೆಡ್ ಟು ಗ್ರೀನ್ ಟ್ಯಾಕ್ಸ್ ಬಗ್ಗೆ ಇದು ಹೇಳುತ್ತೆ. ಓಕೆ, ಇತ್ತೀಚೆಗೆ ಆ ಬಿಲ್ಲನ್ನು ಪಾಸ್ ಮಾಡಲಾಗಿತ್ತು ಆಂಧ್ರ ಪ್ರದೇಶದ ಅಸೆಂಬ್ಲಿಯಲ್ಲಿ. ದೆನ್ ಕಮಿಂಗ್ ಟು ಫ್ಯೂ ಮೋರ್ ಫೀಚರ್ಸ್. ಇತ್ತೀಚೆಗೆ ಆಂಧ್ರ ಪ್ರದೇಶ ಬಗ್ಗೆ ನೋಡೋದಾದರೆ ಸ್ವೇಚ್ಛಾ ಪ್ರೋಗ್ರಾಮ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಸ್ವೇಚ್ಛಾ ಪ್ರೋಗ್ರಾಮ್ ಈಸ್ ರಿಲೇಟೆಡ್ ಟು ವುಮನ್ಸ್. ಓಕೆ, ಮೇ ಬಿ ಅವರ ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ಆಗಿರ್ಬೋದು, ವಿಚ್ ಇಸ್ ಮೇ ಬಿ
ಪ್ರೊವೈಡಿಂಗ್ ಹಾಸ್ಪಿಟಲ್ ಫೆಸಿಲಿಟೀಸ್ ಆಗಿರ್ಬೋದು ರಿಲೇಟೆಡ್ ಟು ವುಮನ್ಸ್ ಐ ಕ್ಯಾನ್ ಸೇ ಓಕೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇನ್ ನಾವು ಗೌರ್ಮೆಂಟಲ್ ಆರ್ಗನೈಸೇಷನಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಏನಿವೆ ಅಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಸನ್ನು ಫ್ರೀ ಆಫ್ ಕಾಸ್ಟಲ್ಲಿ ಕೊಡಬೇಕು ಅನ್ನೋದು ಸ್ವೇಚ್ಛಾ ಪ್ರೋಗ್ರಾಮ್ನ ಕೆಲವೊಂದು ಫೀಚರ್ಸ್ ಆಗಿವೆ. ದೆನ್ ಇನ್ನೂ ಕೆಲವೊಂದು ಆಂಧ್ರ ಪ್ರದೇಶ ಬಗ್ಗೆ ಕೆಲವೊಂದು ನೋಡೋದಾದ್ರೆ ಕ್ಲ್ಯಾಪ್ ಇನಿಷಿಯೇಟಿವ್ ಆಗಿರ್ಬೋದು CLAP ಕ್ಲ್ಯಾಪ್ ಇನ್ ದ ಸೆನ್ಸ್ ಕ್ಲೀನ್ ಆಂಧ್ರ ಪ್ರದೇಶ್ CL ಮೀನ್ಸ್ ಕ್ಲೀನ್ AP ಆಂಧ್ರ ಪ್ರದೇಶ್ ಕ್ಲೀನ್ ಆಂಧ್ರ ಪ್ರದೇಶ್ ಇನಿಷಿಯೇಟಿವನ್ನು ಇತ್ತೀಚೆಗೆ ಯಾರು ಜಗನ್ಮೋಹನ್ ರೆಡ್ಡಿ ಅವರು ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರು ಇದನ್ನು ಲಾಂಚ್ ಮಾಡಿದರು ಆನ್ ದ ಒಕೇಜನ್ ಆಫ್ ಗಾಂಧಿ ಜಯಂತಿ. ರೀಸೆಂಟ್ಲಿ ಗಾಂಧಿ ಜಯಂತಿ ಅಕ್ಟೋಬರ್ 2 ಗಾಂಧಿ ಜಯಂತಿ ಸೆಲೆಬ್ರೇಟ್ ಮಾಡ್ತಿಲ್ಲ ಆ ದಿನ ಕ್ಲ್ಯಾಪ್ ಇನಿಷಿಯೇಟಿವನ್ನು ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಲಾಂಚ್ ಮಾಡಿದರು. ವಿಚ್ ರಿಲೇಟೆಡ್ ಟು 4,000 ಗ್ರೇಟರ್ ದೆನ್ 4,000 ಗಾರ್ಬೇಜ್ ಕಲೆಕ್ಟಿಂಗ್ ವೆಹಿಕಲ್ಸನ್ನು ಅವರು ಸುಮಾರು ಆಂಧ್ರ ಪ್ರದೇಶ 13 ಡಿಸ್ಟ್ರಿಕ್ಟ್ಗಳಲ್ಲಿ ಡಿಪ್ಲಾಯ್ ಮಾಡಿದರು. ಓಕೆ, ಡಿಪ್ಲಾಯ್ ಮಾಡಿ ಅದು ಕೆಲಸವನ್ನು ಮಾಡಬೇಕು ಆಂಧ್ರ ಪ್ರದೇಶನ ಕ್ಲೀನ್ ಇಡೋ ಉದ್ದೇಶಕ್ಕೆ ಇದನ್ನು ಲಾಂಚ್ ಮಾಡಲಾಗಿತ್ತು. ನೆಕ್ಸ್ಟ್ ಡಿಸ್ಕಷನ್ ನೋಡೋದಾದರೆ ವಿಚ್ ಕಂಟ್ರಿ ಹ್ಯಾಸ್ ಅನೌನ್ಸ್ಡ್ ಟು ಡೊನೇಟ್ 1 million ಕೊರೋನಾ ವೈರಸ್ ವ್ಯಾಕ್ಸಿನ್ಸ್ ಟು ದ UN ಬ್ಯಾಕ್ಡ್ ಕೋವ್ಯಾಕ್ಸ್ ಪ್ರೋಗ್ರಾಮ್. ಯುನೈಟೆಡ್ ನೇಷನ್ಸ್ ಬ್ಯಾಕ್ಡ್ ಕೋವ್ಯಾಕ್ಸ್ ಪ್ರೋಗ್ರಾಮ್ಗೆ ಯಾವ ಕಂಟ್ರಿ 1 ಬಿಲಿಯನ್ ಕೊರೋನಾ ವೈರಸ್ ಲಸಿಕೆಗಳನ್ನು ದಾನ ಮಾಡಲು ಯಾವ ದೇಶವು ಘೋಷಣೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಇತ್ತೀಚೆಗೆ ಇಸ್ರೇಲ್ ಈ ಘೋಷಣೆಯನ್ನು ಮಾಡಿತ್ತು. ಇಸ್ರೇಲ್ ಯಾಕೆ ಮಾಡಿರ್ಬೋದು? ಇಸ್ರೇಲ್ ಯಾಕೆ ಮಾಡಿದೆ ಅಂತಂದರೆ ಕೆಲವೊಂದು ಇಸ್ರೇಲ್ನ ರಿಲೇಷನ್ಶಿಪ್ ವಿತ್ ಆಫ್ರಿಕಾದಲ್ಲಿರುವಂಥ ಕೆಲವೊಂದು ಕಂಟ್ರೀಸ್ ಬಗ್ಗೆ ಇಸ್ರೇಲ್ ತನ್ನ ಏನು ರಿಲೇಷನ್ಶಿಪ್ಪನ್ನು ಇಂಪ್ರೂವ್ ಮಾಡ್ಕೋಬೇಕು, ಹೆಲ್ದಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಲಾಂಚ್ ಮಾಡಲಾಗಿದೆ. ಓಕೆ, ಇದು ಹಾಗಾದರೆ ಈ ಉದ್ದೇಶದಿಂದ ವ್ಯಾಕ್ಸಿನ್ಸನ್ನು ಕೊಡೋದಕ್ಕೆ ಇಸ್ರೇಲ್ ಗೌರ್ಮೆಂಟ್ ಒಪ್ಪಿಕೊಂಡಿದೆ. ವಿತ್ ಮೇ ಬಿ ಇದು ಇಸ್ರೇಲ್ ಕೇವಲ ಇಂಡಿಪೆಂಡೆಂಟ್ ಆಗಿ ಭಾಗವಹಿಸಲ್ಲ, ಇದಕ್ಕೆ US ಸಪೋರ್ಟ್ ಇದ್ದೇ ಇರುತ್ತೆ. ಓಕೆ, ಇಸ್ರೇಲ್ ಯಾವ ಥರ ಅಂತಂದರೆ ಜಸ್ಟ್ ನಿಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಕೆಲವೊಂದು ಸ್ವಲ್ಪ ಐಡಿಯಾ ಇದ್ದರೆ ಗೊತ್ತಿರುತ್ತೆ ಅನಿಸುತ್ತೆ ನನಗೆ. ಇಸ್ರೇಲ್ ಮತ್ತು US ರಿಲೇಷನ್ಸ್ ಬಹಳ ಗಟ್ಟಿಯಾಗಿದೆ. ಓಕೆ, ಯಾಕೆಂತಂದರೆ ಇಸ್ರೇಲ್ ಬಹಳ USA ಮೇಲೆ ಡಿಪೆಂಡ್ ಇದೆ, ಇಸ್ರೇಲ್ ಟೆಕ್ನಾಲಜಿ ಮೇಲೆ USA ಡಿಪೆಂಡ್ ಇದೆ. ಓಕೆ, ಹಾಗಾಗಿ ಆಫ್ರಿಕನ್ ಕಂಟ್ರೀಸ್ ಜೊತೆ ರಿಲೇಷನ್ಶಿಪ್ ಸೇಫ್ ಮಾಡ್ಕೋಬೇಕು ಅಥವಾ ಸ್ಟ್ರೆಂಗ್ದನ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಇಸ್ರೇಲ್ ಈ ಏನು ವ್ಯಾಕ್ಸಿನನ್ನು ಕೊಡೋದಕ್ಕೆ UN ಜೊತೆ ಅಗ್ರಿಮೆಂಟನ್ನು ಮಾಡಿಕೊಂಡಿದೆ. ದೆನ್ ಇನ್ನು ಕೆಲವೊಂದು ಡೆವಲಪ್ಮೆಂಟ್ಸ್ ಬಗ್ಗೆ ನೋಡೋದಾದರೆ ಇತ್ತೀಚಿನ ಡೆವಲಪ್ಮೆಂಟ್ಸ್ ಬಗ್ಗೆ ರಿಲೇಟೆಡ್ ಟು ವ್ಯಾಕ್ಸಿನ್ ನೋಡೋದಾದರೆ ಇಟಲಿಯ ಫಾರಿನ್ ಮಿನಿಸ್ಟರ್ ಇತ್ತೀಚೆಗೆ ಅಸ್ಟ್ರಾಜೆನಿಕಾ ದಿಸ್ ಈಸ್ ಆಲ್ಸೋ ಕೋವಿಡ್ ವ್ಯಾಕ್ಸಿನ್. ಓಕೆ, ಕೋವಿಡ್ ವ್ಯಾಕ್ಸಿನ್ ಓಕೆ ದೆನ್ ಪ್ರೊವೈಡೆಡ್ ಟು ಇನ್ ಅಪ್ಕಮಿಂಗ್ ವೀಕ್ಸಲ್ಲಿ ಆಫ್ರಿಕನ್ ಕೆಲವೊಂದು ಕಂಟ್ರೀಸ್ಗೆ ಅಸ್ಟ್ರಾಜೆನಿಕಾ ಕೋವಿಡ್ ವ್ಯಾಕ್ಸಿನನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಇಟಲಿಯ ಫಾರಿನ್ ಮಿನಿಸ್ಟರ್ ಇತ್ತೀಚೆಗೆ ಘೋಷಣೆಯನ್ನು ಮಾಡಿದ್ದಾರೆ. ದೆನ್ ರಿಲೇಟೆಡ್ ಟು ಕೆಲವೊಂದು ಇತ್ತೀಚಿನ ಡೆವಲಪ್ಮೆಂಟ್ಸ್ ಬಗ್ಗೆ ನೋಡೋದಾದರೆ ಸುಮಾರು 76,000 ಕೋಟಿ 76K crore ರೂಪೀಸನ್ನು ಖರ್ಚು ಮಾಡಿ ಭಾರತದ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ, ಸೆಮಿಕಂಡಕ್ಟರ್ ಪ್ರೊಡಕ್ಷನ್, ಇದು ಸಾಕಷ್ಟು ನ್ಯೂಸಲ್ಲಿತ್ತು, ಸೆಮಿಕಂಡಕ್ಟರ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಇನ್ ದ ಕಂಟ್ರಿ ಇಂಪ್ರೂವ್ ಮಾಡಬೇಕು, ಸೆಮಿಕಂಡಕ್ಟರ್ ಹಬ್ ಆಗಿ ನಮ್ಮ ದೇಶವನ್ನು ಇಂಪ್ರೂವ್ ಮಾಡಬೇಕು ಅನ್ನೋದಕ್ಕೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಸುಮಾರು 76,000 ಕೋಟಿ ಖರ್ಚು ಮಾಡಿ ಇತ್ತೀಚೆಗೆ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶನ ಮಾಡಿದರು. ವಿಚ್ ಈಸ್ ಅಂಡರ್ DLI ಇನ್ ದ ಸೆನ್ಸ್ ದಿಸ್ ಈಸ್ ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಹೇಳ್ತೀವಿ. ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್. ಓಕೆ, DLI ಇದರ ಅಂಡರ್ ಸುಮಾರು 76,000 ಕೋಟಿಯನ್ನು ಖರ್ಚು ಮಾಡಿ ಎಷ್ಟು ಕಂಪ್ನೀಸ್ಗಳನ್ನ ಸುಮಾರು 100 ಡೊಮೆಸ್ಟಿಕ್ ಕಂಪ್ನೀಸನ್ನು ಆ್ಯಸ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಇಂಟಿಗ್ರೇಟೆಡ್ ಚಿಪ್ಸ್ ಆಗಿರ್ಬೋದು, ಕೆಲವೊಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನಾಗಿರ್ಬೋದು, ಆ ಥರ ಸೆಮಿಕಂಡಕ್ಟರ್ನ ಡೆವಲಪ್ ಮಾಡೋದು ಡೆವಲಪಿಂಗ್ ಹಬ್ ಆಗಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ನಮ್ಮ ದೇಶನ ಪರಿವರ್ತನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಸ್ಕೀಮನ್ನು ಯಾವುದು DLI ದಟ್ ಈಸ್ ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಓಕೆ, ದೆನ್ ಕೆಲವೊಂದು ಇತ್ತೀಚೆಗೆ ನೋಡೋದಾದರೆ ಅಸಿಸ್ಟೆಡ್ ಟಾರ್ಪೆಡೋ ಸಿಸ್ಟಮ್, ನಿನ್ನೆ ಕೂಡ ಇದನ್ನು ಡಿಸ್ಕಷನ್ ಮಾಡಿದೆ. ಅಸಿಸ್ಟೆಡ್ ಟಾರ್ಪೆಡೋ ಸಿಸ್ಟಮನ್ನು ಲಾಂಚ್ ಬೈ DRDO. Where is the headquarter of DRDO? Who is the chairman of DRDO? Just document. That is also important. Asked many times in the various exams. Okay, that we should know. Next question ನೋಡೋದಾದರೆ ಇಲ್ಲಿ ನೋಡ್ಬೋದು ನಾವು, which festival has been added to UNESCO cultural heritage site? Okay, heritage list ಫಾರ್ ದ ಫಸ್ಟ್ ಟೈಮ್ ಇನ್ ಏಷ್ಯಾದಲ್ಲಿ ಮೊದಲ ಬಾರಿಗೆ ಯುನೆಸ್ಕೋ ಪಾರಂಪರಿಕ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಯಾವ ಉತ್ಸವವನ್ನು ಸೇರಿಸಲಾಗಿದೆ? ಇದು ಸೇರಿಸಿರೋದು ಇದ್ರ ಬಗ್ಗೆ ಚರ್ಚೆನ ಆಲ್ರೆಡಿ ಮಾಡಿದ್ದೀವಿ ನಾವು. ಓಕೆ, ಇದು ಏನು ಅಂತಂದರೆ ಇತ್ತೀಚೆಗೆ ದುರ್ಗಾ ಪೂಜಾವನ್ನು ಇತ್ತೀಚೆಗೆ ಯುನೆಸ್ಕೋ ಪರಂಪರೆಯ ಪಟ್ಟಿಗೆ ಈ ಉತ್ಸವವನ್ನು ಸೇರಿಸಲಾಗಿದೆ. ದಿಸ್ ಈಸ್ ದ ಏಷ್ಯಾಸ್ ಫಸ್ಟ್. ಇದು ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಈ ಥರ ಪ್ರಶ್ನೆಗಳು ಮೊನ್ನೆ ಪ್ರಶ್ನೆ ಗ್ರೂಪ್ ಶಿಯಲ್ಲಿ ಕೇಳಿದರು. ಯಾವ ಥರ ಅಂತಂದರೆ ಏಷ್ಯಾದ ಮೊದಲ ಕೋಆಪರೇಟಿವ್ ಬ್ಯಾಂಕ್. ಓಕೆ, ಏಷ್ಯಾದ ಮೊದಲ ಕೋಆಪರೇಟಿವ್ ಬ್ಯಾಂಕ್ ಯಾವುದು ಅಂತ ಕೇಳಿದ್ರು. ಅಲ್ಲಿ ಭಾರತದ ಮೊದಲ ಅಥವಾ ಏಷ್ಯಾದ ಮೊದಲ, ಜಗತ್ತಿನ ಮೊದಲ, ಆ ಥರ ಕನ್ಫ್ಯೂಸ್ ಆಗ್ತಿರುತ್ತೆ. ಹಾಗಾಗಿ ಏಷ್ಯಾದ ಮೊದಲ ಬಾರಿಗೆ ಏಷ್ಯಾದಿಂದ ಆಯ್ಕೆಯಾದಂಥ ಯುನೆಸ್ಕೋ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಆಯ್ಕೆಯಾದಂಥದ್ದು ದುರ್ಗಾ ಪೂಜಾ, ಏಷ್ಯಾದ ಮೊದಲ. ದಟ್ ಸ್ಪೆಸಿಫಿಕಲಿ ವಿ ಶುಡ್ ನೋ. ಯಾಕೆಂತಂದರೆ ಭಾರತದ ಮೊದಲ ಅಂತ ಕೊಟ್ಟಾಗ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ ಏಷ್ಯಾದ ಮೊದಲ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂಥದ್ದು ಮೊದಲ
ಉತ್ಸವ ದುರ್ಗಾ ಪೂಜೆ ಆಗಿದೆ. ದೆನ್ ಹಾಗಾದರೆ ಇತ್ತೀಚೆಗೆ ನಡೆದಂಥ ಯಾವಾಗ ಆ್ಯಡ್ ಮಾಡ್ತಿರೋದು ಏನಂತಂದರೆ ಇತ್ತೀಚೆಗೆ ನಡೆದಂಥ ಸಿಕ್ಸ್ಟೀನ್ತ್ ಯುನೆಸ್ಕೋ ಕಮಿಟಿ ಮೀಟಿಂಗ್ ನಡೆದಿತ್ತು ಇತ್ತೀಚೆಗೆ. ಓಕೆ, 16ನೇ ಯುನೆಸ್ಕೋ ಕಮಿಟಿ ಮೀಟಿಂಗಲ್ಲಿ ಇಂಟ್ಯಾಂಜಿಬಲ್ ಕಲ್ಚರಲ್ ಮೀಟಿಂಗ್ ಹೆಲ್ಡ್ ಆಟ್ ಪ್ಯಾರಿಸಲ್ಲಿ ಇದು ಕಂಡಕ್ಟ್ ಮಾಡಲಾಗಿತ್ತು. ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಮೀಟಿಂಗನ್ನು ಇತ್ತೀಚೆಗೆ ಪ್ಯಾರಿಸಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಆ ಮೀಟಿಂಗಲ್ಲಿ ಡಿಸಿಷನ್ನ ತಗೊಂಡು ದುರ್ಗಾ ಪೂಜಾನ ಯುನೆಸ್ಕೋ ಸಾಂಸ್ಕೃತಿಕ ಪಾರಂಪರ್ಯ ಪಟ್ಟಿಗೆ ಸೇರಿಸಲಾಗಿದೆ. ಓಕೆ, ಇನ್ನು ಕೆಲವೊಂದು ಡೆವಲಪ್ಮೆಂಟ್ಸ್ ಈ ರಿಲೇಟೆಡ್ ಟು ಯುನೆಸ್ಕೋ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಬಗ್ಗೆ ನೋಡೋದಾದರೆ ಇತ್ತೀಚೆಗೆ ವಾಟ್ ಐ ಕ್ಯಾನ್ ಸೇ ಜಮೂರ್ ಸೋಪ್. ಓಕೆ, ಜಮೂರ್ ಸೋಪ್ ಇದು ನಾನು ಪ್ರಿವಿಯಸ್ಸಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ದೀನಿ. ಜಮೂರ್ ಸೋಪ್ ಫ್ರಮ್ ಹೈತಿ ಈಸ್ ಅ ಕೆರಿಬಿಯನ್ ಕಂಟ್ರಿ. ಓಕೆ, ಹೈತಿ ಈ ಕಂಟ್ರಿಯಿಂದಿರೋಂಥ ಈ ಸೋಪನ್ನು ಯಾವುದು ಹೆರಿಟೇಜ್ ಲಿಸ್ಟಿಗೆ ಇತ್ತೀಚೆಗೆ ಸೇರಿಸಲಾಗಿತ್ತು. ದೆನ್ ಇನ್ನೂ ಕೆಲವೊಂದು ಸೇರಿಸಿದ್ದು ನೋಡೋದ್ರಾಗೆ ಅರೇಬಿಕ್ ಕ್ಯಾಲಿಗ್ರಫಿಯನ್ನು ಸೇರಿಸಲಾಗಿತ್ತು. ಅರೇಬಿಕ್ ಕ್ಯಾಲಿಗ್ರಫಿ. ಓಕೆ, ದೆನ್ ವರ್ಲ್ಡ್ ಅರೇಬಿಕ್ ಡೇನ ಯಾವ್ದು ಸೆಲೆಬ್ರೇಟ್ ಮಾಡ್ತೀವಿ? 18th ಡಿಸೆಂಬರ್. ಇದು ಸಾಕಷ್ಟು ಸಲ ನಾನು ರಿಪೀಟೆಡ್ಲಿ ಹೇಳೋ ಉದ್ದೇಶ ಅಷ್ಟೇ, ನಿಮಗೆ ರಿಕಾಲ್ ಆಗಬೇಕು, ನೆನಪುಳಿಬೇಕು. ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಾನು ಹಿಂದೆ ಹೇಳಿರ್ತೀನಲ್ಲ, ಅದನ್ನು ನಿಮಗೆ ರಿಕಾಲ್ ನೀವು ನೆನಪಿಟ್ಕೊಂಡು ಕಮೆಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಿರ್ತೀನಿ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಅದನ್ನು ಸ್ಪೆಸಿಫಿಕ್ಕಾಗಿ ನೀವು ಜಸ್ಟ್ ನಿಮ್ಗೆ ಗೊತ್ತಾಗಲ್ಲ ತಾನೆ ಗೂಗಲ್ ಥ್ರೂ ಹೋಗಿ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಗೇನ್ ಇನ್ಫಾರ್ಮೇಷನ್ ಬೈ ಸರ್ಚಿಂಗ್. ಓಕೆ, ಬೈ ಸರ್ಚಿಂಗ್ ಕಮೆಂಟ್ ಮಾಡಲಿಲ್ಲ ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಬಟ್ ನಿಮಗೆ ಗೊತ್ತಿರಬೇಕು, ನಮ್ಮ ಉದ್ದೇಶ ಇಷ್ಟೇ, ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು. ಕರೆಂಟ್ ಅಫೇರ್ಸಲ್ಲಿ ನೀವು ಕಂಪ್ಲೀಟ್ ಹೋಲ್ಡನ್ನು ತರಬೇಕು. ಇಷ್ಟೆಲ್ಲ ವೆಬ್ಸೈಟ್ಸನ್ನು ಕವರ್ ಮಾಡ್ಕೊಂಡು ಹೇಳೋದು ಉದ್ದೇಶ ಜಸ್ಟ್ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಓಕೆ, ಹೇಳೋದು ನೀಡಿಲ್ಲ ಅನಿಸುತ್ತೆ, ಯಾಕೆಂದರೆ ಈ ಕಾಂಪಿಟೇಟಿವ್ ಓದ್ತಿರತ್ತಂದರೆ ನಿಮಗೆ ಎಷ್ಟು ನಾಲೆಜ್ ಇದ್ದೇ ಇರುತ್ತೆ. ಓಕೆ, ಎಲ್ಲನೂ ಹೇಳೋದು ನೀಡಿಲ್ಲ. ಇದನ್ನು ಇಷ್ಟೆಲ್ಲ ಕವರ್ ಮಾಡ್ತಿರೋದು ಜಸ್ಟ್ ನಿಮಗೆ ಒಂದೇ ಕಡೆ ಸಿಗೋದು. ಐ ಥಿಂಕ್ ಯೂಟ್ಯೂಬಲ್ಲಿ ಎಲ್ಲೂ ಇಲ್ಲ ಅನಿಸುತ್ತೆ ನನಗೆ. ಎಲ್ಲ ವೆಬ್ಸೈಟ್ಸಿಂದ ಕರೆಂಟ್ ಅಫೇರ್ಸ್ ಒಂದೇ ಕಡೆ ಸಿಗೋದು. ಜಸ್ಟ್ ನಿಮ್ಮ ಸಲುವಾಗಿ ಮಾಡ್ತಿದೆ, ಜಸ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ದೆನ್ ಕೆಲವೊಂದು ಡೆವಲಪ್ಮೆಂಟ್ಸ್ ಬಗ್ಗೆ ನೋಡೋದಾದರೆ ಅಭ್ಯಾಸ ಇದು ಇತ್ತೀಚೆಗೆ ನ್ಯೂಸಲ್ಲಿರುವಂಥದ್ದು. ಅಭ್ಯಾಸ ವಾಟ್ ಇಟ್ ಈಸ್? ಓಕೆ, ಇಟ್ ಈಸ್ ಆನ್ ಅನ್ಮ್ಯಾನ್ಡ್ ಏರಿಯಲ್ ಟಾರ್ಗೆಟ್ ಸಿಸ್ಟಮ್. ಓಕೆ, ಇಲ್ಲಿ ಮನುಷ್ಯನು ಜಸ್ಟ್ ಲೈಕ್ ಈಗ ಡ್ರೋನನ್ನು ಲಾಂಚ್ ಮಾಡ್ತೀವಿ. ಡ್ರೋನ್ ವಿಚ್ ಈಸ್ ಕಂಟ್ರೋಲ್ ಬೈ ರಿಮೋಟ್. ಜಸ್ಟ್ ಲೈಕ್ ದ್ಯಾಟ್ ಅಭ್ಯಾಸ್ ಈಸ್ ಆನ್ ಅನ್ಮ್ಯಾನ್ಡ್ ಏರಿಯಲ್ ಟಾರ್ಗೆಟ್ ಸಿಸ್ಟಮ್. ಓಕೆ, ಇದನ್ನು ಹೀಟ್ ಸಿಸ್ಟಮಲ್ಲಿ ಉಪಯೋಗ ಮಾಡ್ತೀವಿ. ಹೀಟ್ ಅಂದರೆ ಏನು? ಓಕೆ, ಹೀಟ್ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಹೀಟ್ ಸಿಸ್ಟಮನ್ನು ಇದಕ್ಕೆ ಯೂಸ್ ಮಾಡ್ತೀವಿ. ಹೀಟ್ ಈಸ್ ಆನ್ ಹೈ ಸ್ಪೀಡ್ ಇದಕ್ಕೆ ಪ್ರಶ್ನೆಗೆ ಬರೋ ಸಾಧ್ಯತೆ ಇದೆ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಹೀಟ್? ಓಕೆ, ಹೀಟ್ ಸಿಸ್ಟಮ್. ಹೈ ಸ್ಪೀಡ್ ನೋಡ್ಬೋದು ನೀವು, ಹೈ ಸ್ಪೀಡ್ ಎಕ್ಸ್ಪ್ಯಾಂಡೇಬಲ್. ಓಕೆ, ಎಕ್ಸ್ಪ್ಯಾಂಡೇಬಲ್ ಏರಿಯಲ್ ಟಾರ್ಗೆಟ್ ಅಂತ ಕರಿತೀವಿ. ಏರಿಯಲ್ ಟಾರ್ಗೆಟ್ ದಟ್ ಈಸ್ ಓಕೆ, ಒನ್ ಮೋರ್ ಟೈಮ್ ಐ ವಿಲ್ ಟೆಲ್ ಯು. ಹೈ ಸ್ಪೀಡ್ ಎಕ್ಸ್ಪ್ಯಾಂಡೇಬಲ್ ಏರಿಯಲ್ ಟಾರ್ಗೆಟ್ ದಟ್ ಈಸ್ ಹೀಟ್ ಸಿಸ್ಟಮ್. ಓಕೆ, ರೀಸೆಂಟ್ಲಿ ಇದನ್ನು ಯಾರು ಪರೀಕ್ಷೆಯನ್ನು ಮಾಡಿದ್ದಾರೆ, ಈ ಅನ್ಮ್ಯಾನ್ಡ್ ಏರಿಯಲ್ ಟಾರ್ಗೆಟ್ ಸಿಸ್ಟಮ್ ಆದಂಥ ಅಭ್ಯಾಸವನ್ನು ಇತ್ತೀಚೆಗೆ DRDO ಪರೀಕ್ಷೆ ಮಾಡಿದೆ. ಓಕೆ, ಯಾರು ಪರೀಕ್ಷೆ ಮಾಡಿದ್ದಾರೆ ಮತ್ತು ವಿಚ್ ಈಸ್ ಆಲ್ಸೋ ಡೆವಲಪ್ಡ್ ಬೈ DRDO ಓನ್ಲಿ. ಓಕೆ, ಇನ್ನು ಒಡಿಶಾ ಕೋಸ್ಟಲ್ಲಿ ಇದನ್ನು ಇತ್ತೀಚೆಗೆ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇದು ಸ್ಪೆಸಿಫಿಕ್ ಆಗಿ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಚಿತ್ರದಲ್ಲಿ ಕೂಡ ನಾನು ಹಾಕಿದ್ದೀನಿ. ಯುನೆಸ್ಕೋ ವರ್ಲ್ಡ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ಗೆ ಏಷ್ಯಾದ ಫಸ್ಟ್. ದೆನ್ ಇಟ್ ಶುಡ್ ಬಿ ಸ್ಪೆಸಿಫಿಕಲಿ ಯು ಶುಡ್ ನೋ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಯಾರು ಕಿಚಂತ್ ಸಿವೆಲ್ ಈಸ್ ದ ಫಸ್ಟ್ ಫೀಮೇಲ್ ಹೆಡ್ ಆಫ್ ದ ಪೊಲೀಸ್ ಫೋರ್ಸ್ ಆಫ್ ವಿಚ್ ಕಂಟ್ರಿ? ಕಿಚಂತ್ ಸಿವೆಲ್ ಯಾವ ದೇಶದ ಪೊಲೀಸ್ ಪಡೆಯ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿದ್ದಾರೆ? ಓಕೆ, ಇದು ಇತ್ತೀಚೆಗೆ ಏನಾಗಿತ್ತು, ನ್ಯೂಯಾರ್ಕ್ ಸಿಟೀಸ್. ಓಕೆ, ಇದು ನಮ್ಮ ದೇಶ ಯುನಿಯನ್ ಆಫ್ ಸ್ಟೇಟ್ಸ್. USA ಇಸ್ ಎ ಯುನೈಟೆಡ್ ಸ್ಟೇಟ್ಸ್. ಓಕೆ, ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅವು 50 ಕಂಟ್ರೀಸ್ ಏನಿವೆಲ್ಲ US ಇರುವಂಥ 50 ಕಂಟ್ರೀಸ್, ಬೇರೆ ಬೇರೆ ಕಂಟ್ರಿಗೆ ಬೇರೆ ಬೇರೆ ಥರ ಸಂವಿಧಾನ ಇದೆ. ಓಕೆ, ಕೆಲವೊಂದು ಈಗ ನಮ್ಮ ದೇಶದಲ್ಲಿ ನಮಗೆ ಒಂದೇ ಸುಪ್ರೀಂ, ನಮ್ಮ ಎಲ್ಲ ಸ್ಟೇಟ್ಸ್ಗಳಿಗೂ ದೇಶಕ್ಕೂ ಎಲ್ಲಕ್ಕೂ ಸೇರಿ ಒಂದೇ ಕಾನ್ಸ್ಟಿಟ್ಯೂಷನ್ ಇದೆ ನಮಗೆ. ಬಟ್ USA ಹಾಗಿಲ್ಲ, 50 ರಾಜ್ಯಕ್ಕೂ 50 ಕಾನ್ಸ್ಟಿಟ್ಯೂಷನ್. ಮುಖ್ಯವಾಗಿ ಒಂದು ಕಾನ್ಸ್ಟಿಟ್ಯೂಷನ್ USA ಕಂಟ್ರಿಗೆ ಇದೆ. ಹಾಗಾಗಿ ಇಲ್ಲಿ ನ್ಯೂಯಾರ್ಕ್ನಲ್ಲಿರುವಂಥ ನ್ಯೂಯಾರ್ಕ್ ಸಿಟೀಸಲ್ಲಿ ಯಾರು ಇವರು ಮಹಿಳಾ ಕಮಿಷನರ್ ಆಗಿ, ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿ ನ್ಯೂಯಾರ್ಕ್ ಸಿಟಿಗೆ ಪೊಲೀಸ್ ಕಮಿಷನರ್ ಆಗಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಯಾರು? ಫ್ರಮ್ USA. ಓಕೆ, ನ್ಯೂಯಾರ್ಕ್ ಸಿಟಿಗೆ ಪೊಲೀಸ್ ಕಮಿಷನರ್ ಇತ್ತೀಚೆಗೆ ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಇವ್ರ ಬಗ್ಗೆ ನೋಡೋದಾದರೆ ಸಿ ಈಸ್ ಅ ಫಸ್ಟ್ ವುಮನ್ ಟು ಲೀಡ್ ನೇಷನ್ಸ್ ಲಾರ್ಜೆಸ್ಟ್ ಪೊಲೀಸ್ ಫೋರ್ಸ್. ಸಿ ಈಸ್ ಅ ಫಸ್ಟ್ ವುಮನ್ ಟು ಲೀಡ್ ಅ ನೇಷನ್ಸ್ ಲಾರ್ಜೆಸ್ಟ್ ಪೊಲೀಸ್ ಫೋರ್ಸ್. ಆ ರಾಜ್ಯದ ಅಥವಾ ಆ ನ್ಯೂಯಾರ್ಕ್ ಸಿಟಿನ ನೇಷನ್ಸ್ ಓಕೆ ವಾಟ್ ಐ ಕ್ಯಾನ್ ಸೇ ಐ ಥಿಂಕ್ ನೇಷನ್ಸ್ ಫಸ್ಟ್ ಅಂದರೆ ನೇಷನ್ಸ್ ಲಾರ್ಜೆಸ್ಟ್ ಪೊಲೀಸ್ ಆ ದೇಶದ ಲಾರ್ಜೆಸ್ಟ್ ಪೊಲೀಸ್ ಫೋರ್ಸನ್ನು ಲೀಡ್ ಮಾಡ್ತಿರೋಂಥ ಮೊದಲ ಮಹಿಳೆ. ಓಕೆ, ಆ್ಯಂಡ್ ದೆನ್ ಸಿ ಈಸ್ ಅ ಥರ್ಡ್ ಬ್ಲ್ಯಾಕ್ ಪರ್ಸನ್ ಅಂದರೆ ಇವರಿಗಿಂತ ಹಿಂದೆ 2 ಜನ ಬ್ಲ್ಯಾಕ್ ಪರ್ಸನ್ಸ್ ಈ ಪೋಸ್ಟನ್ನು ಹೊಂದಿದ್ರು. ಓಕೆ, ದೆನ್ ಸುಮಾರು 35,000 ಜನ ಈ ಪೊಲೀಸ್ ಫೋರ್ಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು 45% ವೈಟ್ ಇದ್ದರೆ 30% ಹೆಸ್ಪಾನಿಕ್ ಇದ್ದಾರೆ. ಓಕೆ, 15% ಬ್ಲ್ಯಾಕ್ ಇದ್ದಾರೆ, 10% ಏಷ್ಯನ್ಸ್ ಇದ್ದಾರೆ. ಓಕೆ, ಸುಮಾರು 35,000 ಜನರಲ್ಲಿ ಈ ಥರ ಡಿಸ್ಟ್ರಿಬ್ಯೂಷನ್ ಮಾಡಲಾಗಿದೆ. ದೆನ್ ಇನ್ನು ಕೆಲವೊಂದು ಡೆವಲಪ್ಮೆಂಟ್ಸ್ ಬಗ್ಗೆ ನೋಡೋದಾದರೆ ಇತ್ತೀಚೆಗೆ ಕೆಲವೊಂದು ಅಪಾಯಿಂಟ್ಮೆಂಟ್ಸ್ ಆಗಲಿ ಡೆವಲಪ್ಮೆಂಟ್ಸ್ ಆಗಲಿ ನೋಡೋದಾದರೆ
ಇತ್ತೀಚೆಗೆ ಓಕೆ ಏನು ಓಕೆ ಸೌರವ್ ಗಂಗೂಲಿ ಓಕೆ ಇತ್ತೀಚೆಗೆ ಮೆನ್ಸ್ ಕ್ರಿಕೆಟ್ ಕಮಿಟಿಯ ಚೇರ್ಮನ್ ಆಗಿ ಇತ್ತೀಚೆಗೆ ಆಯ್ಕೆಯಾದಂಥವ್ರು ಸೌರವ್ ಗಂಗೂಲಿ ಅವರು ಮೆನ್ಸ್ ಕ್ರಿಕೆಟ್ ಕಮಿಟಿಯ ಚೇರ್ಮನ್ ಆಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ದೆನ್ ಯಾರು ದ್ರಾವಿಡ್ ಅವರು ಇತ್ತೀಚೆಗೆ ಇಲ್ಲಿವರೆಗೆ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಹೆಡ್ ಆಗಿ ಕೆಲಸವನ್ನು ಮಾಡ್ತಿದ್ರು. ಅವರನ್ನು ಇತ್ತೀಚೆಗೆ ಭಾರತದ ಮುಖ್ಯ ಕೋಚ್ ಆಗಿ ದ್ರಾವಿಡ್ ಅವರನ್ನು ಭಾರತದ ಮುಖ್ಯ ಕೋಚ್ ಆಗಿ ಇತ್ತೀಚೆಗೆ ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಅವರ ಸ್ಥಾನದಲ್ಲಿ ತೆರವಾದಂಥ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಹೆಡ್ ಆ ಸ್ಥಾನವನ್ನು ವಿ ಎಸ್ ಲಕ್ಷ್ಮಣ್ ಅವರಿಗೆ ಅವರನ್ನು ಅಪಾಯಿಂಟ್ ಆ ಸ್ಥಾನಕ್ಕೆ ಮಾಡಲಾಗಿದೆ. ದೆನ್ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಲಾ ಕಮಿಷನ್ಗೆ ಬಿಮಲ್ ಪಟೇಲ್ ಲಾ ಕಮಿಷನ್ ಓಕೆ ಇಂಟರ್ನ್ಯಾಷನಲ್ ಲಾ ಕಮಿಷನ್ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಲಾ ಕಮಿಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಮಲ್ ಪಟೇಲ್ ಅವರನ್ನು ಇತ್ತೀಚೆಗೆ ಆಯ್ಕೆ ಮಾಡಲಾಗಿದೆ. ದೆನ್ ಸೆಕ್ರೆಟರಿ ಜನರಲ್ ಆಫ್ ರಾಜ್ಯಸಭಾ ಓಕೆ ರಾಜ್ಯಸಭೆಗೆ ಸೆಕ್ರೆಟರಿ ಜನರಲ್ ಆಗಿ ಆಯ್ಕೆಯಾದಂಥವರು ಪಿ ಸಿ ಮೋದಿ ಓಕೆ ನಾಟ್ ನರೇಂದ್ರ ಮೋದಿ, ಪಿ ಸಿ ಮೋದಿ ಅವರನ್ನು ಇತ್ತೀಚೆಗೆ ಆಯ್ಕೆ ಮಾಡಲಾಗಿದೆ. ದೆನ್ ಓಕೆ ರಿಗಾರ್ಡಿಂಗ್ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಈಸ್ ಅ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಫ್ ವಿಚ್ ಯೂನಿಯನ್ ಮಿನಿಸ್ಟ್ರಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಯಾವ ಕೇಂದ್ರ ಸಚಿವಾಲಯದ ಪ್ರಮುಖ ಕಾರ್ಯಕ್ರಮವಾಗಿದೆ? ಇದರ ಬಗ್ಗೆ ಗ್ರೂಪ್ಶಿಯಲ್ಲಿ ಪ್ರಶ್ನೆ ಬಂದಿತ್ತು. ನಾನು ರಿಪೀಟೆಡ್ಲಿ ಪ್ರಶ್ನೆ ಬಂದಿತ್ತು ಹೇಳೋದಕ್ಕೆ ಏನು ಉದ್ದೇಶ ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡ್ತೀರಾ. ಪ್ರಶ್ನೆ ಬಂದಿತ್ತು ಅಂದ ತಕ್ಷಣ ನಿಮ್ಮ ಮೈಂಡ್ ಯಾವ ಥರ ಅಂತಂದರೆ ಫೋಕಸ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ನಾನು ಪ್ರಶ್ನೆ ಬಂದಿತ್ತು ಅಂತ ಹೇಳ್ತಿರ್ತೀನಿ. ಸ್ಪೆಸಿಫಿಕಲಿ ಯಾಕೆ ಸರ್ ಪದೇ ಹೇಳ್ತೀರಾ ಅನ್ನೋದು ಕ್ವಶನ್ ಅಲ್ಲ. ಬಟ್ ನಿಮಗೆ ಕಾನ್ಸಂಟ್ರೇಷನ್ ಆಗಿ ನಿಮಗೆ ನೆನಪುಳಿಬೇಕು. ಮತ್ತು ಪ್ರಶ್ನೆ ಬಂದಿತ್ತು ಅಂದ ತಕ್ಷಣ ಮೈಂಡಾಗಿ ಗ್ರಾಸ್ಪ್ ಜಾಸ್ತಿ ಮಾಡ್ತಿರುತ್ತೆ. ಹಾಗಾಗಿ ಹೇಳೋದು ಉದ್ದೇಶ ಇಷ್ಟೇ. ಜಸ್ಟ್ ನಿಮಗೆ ರಿಕಾಲ್ ಮಾಡಬೇಕು, ಆ ಥರ ಪ್ರಶ್ನೆಗಳು ಬರ್ತಿವೆ. ಓಕೆ ಇದು ಈ ಸ್ಕೀಮ್ ಬಂದಾಗಲಿ ಕೆಲವೊಂದು ಮಿನಿಸ್ಟರ್ಸ್ ರಿಲೇಟೆಡ್ ಸ್ಕೀಮ್ಸ್ ಬಂದಾಗಲಿ ನಿಮಗೆ ಸ್ಪೆಸಿಫಿಕ್ ಆಗಿ ನೆನಪಿಟ್ಕೊಳ್ಳೋಕೆ ಉದ್ದೇಶ ಅದರ ಸಲುವಾಗಿ ಹೇಳ್ತಿರ್ತೀವಿ. ಓಕೆ ದೆನ್ ಇತ್ತೀಚೆಗೆ ಈ ಕೃಷಿ ಸಿಂಚಾಯಿ ಯೋಜನೆಯನ್ನು 2021ರಿಂದ 2026ರವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. 2021ರಿಂದ 2026ರವರೆಗೆ ಈ ಸ್ಕೀಮನ್ನು ಕಂಟಿನ್ಯೂ ಮಾಡಬೇಕು. ಹಾಗಾದರೆ ಇದನ್ನು ಲಾಂಚ್ ಮಾಡಿದ್ದು 2015-16 ಟೈಮಲ್ಲಿ ಈ ಸ್ಕೀಮನ್ನು ಲಾಂಚ್ ಮಾಡಿದರು. ಓಕೆ ಭಾರತದ ಪ್ರಧಾನಮಂತ್ರಿಯವರು ಈ ಸ್ಕೀಮನ್ನು ಲಾಂಚ್ ಮಾಡಿದರು ಅಂಡರ್ ದ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಹಾಗಾದರೆ ಸುಮಾರು 2021ರಿಂದ 2026ರವರೆಗೆ ಎಷ್ಟು ಹಣವನ್ನು ಖರ್ಚು ಮಾಡಲು ಬಯಸಿದ್ದಾರೆ ಅಂತಂದರೆ ಸುಮಾರು 93,068 ಕೋಟಿ. ಓಕೆ 93,068 ಕೋಟಿ ರೂಪಾಯಿಗಳನ್ನ ಈ ಸ್ಕೀಮಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಸ್ಕೀಮ್ಗೆ ಖರ್ಚು ಮಾಡಬೇಕು ಅಂತ ಕೇಂದ್ರ ಸರ್ಕಾರ 2021ರಿಂದ 2026ರವರೆಗೆ ಖರ್ಚು ಮಾಡಬೇಕಂತ ಡಿಸಿಷನ್ ತೊಗೊಂಡಿದೆ. ದೆನ್ ಇತ್ತೀಚೆಗೆ ನೋಡೋದಾದರೆ ವಾಟ್ ಐ ಕ್ಯಾನ್ ಸೇ AIBP ಅಂತ ಕರಿತೀವಿ. ದಟ್ ಈಸ್ ಎಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ಈ ಪ್ರೋಗ್ರಾಮ್ ಯಾವುದು ಕೃಷಿ ಸಿಂಚಾಯಿ ಯೋಜನೆ ಇದೆಲ್ಲ ಇದರ ಅಂಡರ್ ಈ ಕೆಲಸ ಮಾಡುವಂಥದ್ದೇ AIBP ದಟ್ ಈಸ್ ಎಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್. ಓಕೆ ದೆನ್ ಹರ್ ಖೇತ್ ಕೋ ಪಾನಿ. ಓಕೆ ಹರ್ ಖೇತ್ ಕೋ ಪಾನಿ ಓಕೆ ಹರ್ ಖೇತ್ ಕೋ ಪಾನಿ. ಓಕೆ ಪ್ರತಿಯೊಂದು ಹೊಲಕ್ಕೂ ನಾವು ನೀರನ್ನು ಪ್ರೊವೈಡ್ ಮಾಡಬೇಕು ಅನ್ನೋದು ಈ ಕೃಷಿ ಸಿಂಚಾಯಿ ಯೋಜನೆ ಒಂದು ಉದ್ದೇಶವಾಗಿದೆ. ದೆನ್ ಇದರ ಅಂಡರ್ ಮತ್ತೊಂದು ಬರುತ್ತೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆ ಇದು ಕೂಡ ಇದರ ಅಂಡರ್ ಕೆಲಸ ಮಾಡುವಂಥದ್ದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ದೆನ್ ರೀಸೆಂಟಾಗಿ ನೋಡೋದಾದರೆ RDSO what it is RDSO, what is the full form of RDSO? RDSO is Research Design and Standard Organization. ಇತ್ತೀಚೆಗೆ ಏನು ಮಾಡಿದೆ ಅಂಡರ್ ವಿಚ್ ಇಸ್ ವರ್ಕ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್. RDSO ಏನಿದೆ ದಟ್ ಈಸ್ ರಿಸರ್ಚ್ ಡಿಸೈನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ವಿಚ್ ವರ್ಕ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಇದು ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಫಸ್ಟ್ ಆರ್ಗನೈಸೇಷನ್ ದಿಸ್ ಇಸ್ ದ ಫಸ್ಟ್ ಆರ್ಗನೈಸೇಷನ್ ಅಂಡರ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ದಿಸ್ ಇಸ್ ದ ಫಸ್ಟ್ ಆರ್ಗನೈಸೇಷನ್. ಇದು ಅಂಡರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಿಂದ ರಿಕಗ್ನೈಸ್ ಮಾಡಿರುವಂಥದ್ದು ದಟ್ ಈಸ್ RDSO ರಿಸರ್ಚ್ ಡಿಸೈನ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್. ನೆಕ್ಸ್ಟ್ ನೋಡೋದಾದರೆ ಲಕ್ವಾರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಈಸ್ ಕಮಿಂಗ್ ಅಪ್ ವಿತ್ ಇನ್ ವಿಚ್ ಸ್ಟೇಟ್. ಲಕ್ವಾರ್ ವಿವಿಧ ಉದ್ದೇಶ ಯೋಜನೆ ಯಾವ ರಾಜ್ಯದಲ್ಲಿ ಬರುತ್ತದೆ? ಇದು ಬರ್ತಿರೋದು ಲಕ್ವಾರ್ ಏನದು ಮಲ್ಟಿ ಡೈಮೆನ್ಷನಲ್ ಪ್ರಾಜೆಕ್ಟ್ ಇದೆಯಲ್ಲ. ಓಕೆ ಮಲ್ಟಿ ಡೈಮೆನ್ಷನಲ್ ಪ್ರಾಜೆಕ್ಟ್ ಅಥವಾ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಈ ಪ್ರಾಜೆಕ್ಟ್ ಆನ್ ದ ರಿವರ್ ಇನ್ ಉತ್ತರಾಖಂಡ್. ಓಕೆ ಇಲ್ಲಿ ನೋಡ್ಬೋದು ನೀವು ಉತ್ತರಾಖಂಡ ಯಮುನಾ ರಿವರ್ ಮೇಲೆ ಈ ಪ್ರಾಜೆಕ್ಟನ್ನು ಮಾಡಲಾಗ್ತಾ ಇದೆ. ಹಾಗಾದರೆ ಇದು ಕೆಲವೊಂದು ಹಿಸ್ಟ್ರಿ ಬಗ್ಗೆ ನೋಡೋದಾದರೆ ಸುಮಾರು 1976ರಲ್ಲಿ ಈ ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಗಮನ ಹರಿಸಿತ್ತು. ಬಟ್ 1992ರಲ್ಲಿ ಏನಾಯಿತು, ಇದನ್ನು ಕೆಲವು ಜನರ ವಿರೋಧ, ಅಂದರೆ ಪ್ರಕೃತಿ ಹಾಳಾಗುತ್ತೆ, ಓಕೆ ನೇಚರನ್ನು ಹಾಳು ಮಾಡ್ತೀರಿ ಅನ್ನೋ ಉದ್ದೇಶಕ್ಕೆ ಇದನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಬಟ್ ಇವಾಗ ಮತ್ತೆ ಕೈಗೆತ್ತಿಕೊಂಡಿದ್ದಾರೆ. ಈ ಪ್ರಾಜೆಕ್ಟನ್ನು ಮಲ್ಟಿಪರ್ಪಸ್ ಪ್ರಾಜೆಕ್ಟ್ನ ಯೂಸ್ ಇದೆ, ಸಾಕಷ್ಟು ಸ್ಟೇಟ್ಸ್ಗೆ ಯೂಸ್ ಆಗುತ್ತೆ ಅನ್ನೋದನ್ನು, ಓಕೆ ಸುಮಾರು 5 ಸ್ಟೇಟ್ಸ್ಗೆ ಯೂಸ್ ಆಗುತ್ತೆ ಅನ್ನೋದನ್ನು ಇತ್ತೀಚೆಗೆ ಉಲ್ಲೇಖ ಮಾಡಲಾಗಿದೆ. ಹಾಗಾದರೆ ಆ 5 ಸ್ಟೇಟ್ಸ್ಗಳು ಯಾವ್ಯಾವಂತಂದರೆ ಉತ್ತರಾಖಂಡ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಓಕೆ ರಾಜಸ್ಥಾನ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು,
ಮತ್ತು ಹಿಮಾಚಲ ಪ್ರದೇಶ್. ಈ 5 ರಾಜ್ಯಗಳಿಗೆ ಈ ಪ್ರಾಜೆಕ್ಟಿಂದ, ಈ ಮಲ್ಟಿಪರ್ಪಸ್ ಪ್ರಾಜೆಕ್ಟಿಂದ ಸಾಕಷ್ಟು ಉಪಯೋಗ ಇದೆ. ಮೇ ಬಿ ಡೆಲ್ಲಿಯ ವಾಟರ್ ಸ್ಕೇರ್ಸಿಟಿ, ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಅದು ಬಗೆಹರಿಬೋದು. ಮತ್ತು ಏನು ಹೈಡ್ರೋ ಪವರನ್ನು ಜನರೇಟ್ ಮಾಡುವಂಥದ್ದಾಗಿರ್ಬೋದು. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ವಿಚ್ ಇಸ್ ಏನು ಇದು ಈ ಉದ್ದೇಶ ಯೋಜನೆ ಏನೇನು ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದಿದೆ ಅಂತಂದರೆ, ಒಂದು ಡ್ಯಾಮ್, ದೆನ್ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ ಆಗಿರ್ಬೋದು, ದೆನ್ ಅಂಡರ್ಗ್ರೌಂಡ್ ಪವರ್ ಹೌಸನ್ನು ಕಟ್ಟಬೇಕು ಅನ್ನೋದು ಈ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶವಾಗಿದೆ. ದೆನ್ ಇದನ್ನು ಯಾರು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಇದನ್ನು ಮಾಡ್ತಿರೋದು ಯಾರು ಅಂತಂದರೆ ಉತ್ತರಾಖಂಡದ ಜಲವಿದ್ಯುತ್ ನಿಗಮ ಏನಿದೆ, ಉತ್ತರಾಖಂಡದ ಜಲವಿದ್ಯುತ್ ನಿಗಮ. ಓಕೆ, ಕೇವಲ ಉತ್ತರಾಖಂಡ, ಬೇರೆ ಬೇರೆ ಸ್ಟೇಟ್ಸ್ ಅಲ್ಲ, ಅವು ಯುಟಿಲೈಸೇಷನ್ ಸ್ಟೇಟ್ಸ್ಗೆ 5 ಸ್ಟೇಟ್ಸ್ಗೆ ಸಂಬಂಧಿಸಿದೆ. ಬಟ್ ಡೆವಲಪ್ ಮಾಡ್ತಿರೋದು ಉತ್ತರಾಖಂಡ ಜಲವಿದ್ಯುತ್ ನಿಗಮ. ಇದನ್ನು ಕಂಪ್ಲೀಟ್ ಜವಾಬ್ದಾರಿಯನ್ನು, ಈ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಜವಾಬ್ದಾರಿಯನ್ನು ಉತ್ತರಾಖಂಡ ಜಲವಿದ್ಯುತ್ ನಿಗಮ ತೊಗೊಂಡಿದೆ. ದೆನ್ ಹಾಗಾದರೆ ಎಷ್ಟು ಹೈಟ್ ಇದ್ದರದು, ಈ ಡ್ಯಾಮ್ನ ಹೈಟ್ ಸುಮಾರು 204 ಮೀಟರ್ ಹೈಟನ್ನು ಹೊಂದಿದೆ. ದಟ್ ಈಸ್ ಹೈ ಕಾಂಕ್ರೀಟ್ ಡ್ಯಾಮ್. ಎಲ್ಲಿದೆ ಅಂತಂದರೆ ಕೇವಲ ಉತ್ತರಾಖಂಡ ಅಂತ ಸ್ಪೆಸಿಫಿಕ್ ಆಗಿ ಗೊತ್ತಾಗಲ್ಲ. ಓಕೆ, ಉತ್ತರಾಖಂಡದಲ್ಲಿ ಲೋಹಾರಿ ವಿಲೇಜ್ ಅಂತ ಬರುತ್ತೆ. ಎಟ್ ಲೋಹಾರಿ ವಿಲೇಜ್ ಇನ್ ಉತ್ತರಾಖಂಡ್. ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕಂದ್ರೆ ಲೋಹಾರಿ ವಿಲೇಜಲ್ಲಿ ಇದು ಇದೆ ಇಲ್ಲಿ. ದೆನ್ ಓಕೆ, ಇದು ರಿಗಾರ್ಡಿಂಗ್ ದಿಸ್ ಕ್ವಶನ್. ಓಕೆ, ಕೆಲವೊಂದು ಇತ್ತೀಚೆಗೆ ನಾನು ಚರ್ಚೆ ಮಾಡಿದೆ. ಇಂಡಿಯಾಸ್ ಫಸ್ಟ್ ಫುಡ್ ಮ್ಯೂಸಿಯಮ್ ಎಟ್ ತಂಜಾವೂರು, ತಮಿಳುನಾಡಿನ ತಂಜಾವೂರಿನಲ್ಲಿ ಇತ್ತೀಚೆಗೆ ಇನ್ಸ್ಟಾಲ್ ಮಾಡಿದ್ದಾರೆ. ಓಕೆ, ದಿಸ್ ಈಸ್ ದ MCQ ಕ್ವಶನ್ ಡಿಸ್ಕಷನ್ ಫಾರ್ ದ ಟುಡೇಸ್ ಕರೆಂಟ್ ಅಫೇರ್ಸ್. ಕೆಲವೊಂದು ಕೀ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ನೀವು. ಕೀ ಕರೆಂಟ್ ಅಫೇರ್ಸ್, ಕರ್ನಾಟಕ ಅಸೆಂಬ್ಲಿ, ಇದು ನಿಮಗೆಲ್ಲರಿಗೂ ಗೊತ್ತಿದೆ. ಇದರ ಬಗ್ಗೆ ಸ್ವಲ್ಪ ನಾನು ಐ ಥಿಂಕ್ ಒಂದು 15 ಮಿನಿಟ್ಸ್ದು ಈ ರಿಲೇಟೆಡ್ ಟು ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಫ್ ಫ್ರೀಡಮ್ ರಿಲಿಜನ್ ಬಿಲ್ಲನ್ನು ಇತ್ತೀಚೆಗೆ ಕರ್ನಾಟಕ ಅಸೆಂಬ್ಲಿ ಪಾಸ್ ಮಾಡಿತ್ತು. ಅದರ ಫೀಚರ್ಸ್ ಏನು ಅನ್ನೋದು ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಹಾಗಾಗಿ ಆ ಫೀಚರ್ಸನ್ನು ನಾನು ಒಂದು 10 to 15 ಮಿನಿಟ್ಸ್, ಈ 2-3 ಡೇಸಲ್ಲಿ ಅದು ಮಾಡಿ ಹಾಕ್ತೀನಿ. ಜಸ್ಟ್ ವೇಟ್ ಫಾರ್ ಇಟ್. ಓಕೆ, ಆ್ಯಂಡ್ ದೆನ್ ಅಸ್ಸಾಂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಲಿಯರ್ಸ್ ಅಮೆಂಡ್ಮೆಂಟ್ಸ್ ಇನ್ ಕೆಟಲ್ ಪ್ರಿಸರ್ವೇಷನ್ ಆ್ಯಕ್ಟ್. ಓಕೆ, ಇಲ್ಲಿ ಹಸುಗಳನ್ನು ಕಾಪಾಡುವಂಥದ್ದು. ಅಂಡರ್ ವಿಚ್ ಆರ್ಟಿಕಲ್ ಆಫ್ DPSP, ಜಸ್ಟ್ ಡಾಕ್ಯುಮೆಂಟ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ DPSP ದಟ್ ಯು ಶುಡ್ ನೋ. ಓಕೆ, ಯಾಕೆಂತಂದರೆ ಕಾನ್ಸ್ಟಿಟ್ಯೂಷನ್ ತುಂಬಾ ಡೀಪಾಗಿ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. DPSP ಯಾವ ಆರ್ಟಿಕಲಲ್ಲಿ ಹಸುಗಳ ರಕ್ಷಣೆ ಬಗ್ಗೆ ಹೇಳುತ್ತೆ ಅನ್ನೋದನ್ನು ಜಸ್ಟ್ ಡಾಕ್ಯುಮೆಂಟ್. ಇತ್ತೀಚೆಗೆ ಅಸ್ಸಾಂ ಲೆಜಿಸ್ಲೇಟಿವ್ ಅಸೆಂಬ್ಲಿ ನೀವು ಏನು ಅಗ್ರಿಕಲ್ಚರ್ ಪರ್ಪಸ್ ಹಸುಗಳನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು. ಬಟ್ ನೀವು ಕೆಟಲ್ಸನ್ನು ಏನು ಕನ್ಸ್ಯೂಮ್ ಮಾಡೋದಕ್ಕಾಗಿ ಅಥವಾ ಮೀಟನ್ನು ಪಡೆಯೋದಕ್ಕಾಗಲಿ ನೀವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ರೆ ತುಂಬ ಏನು ಶಿಕ್ಷೆಯನ್ನು, ಕಾನೂನಾತ್ಮಕ ಶಿಕ್ಷೆಯನ್ನು ಕೊಡಬೇಕಾಗುತ್ತೆ ಅನ್ನೋದನ್ನು ಅಸ್ಸಾಂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇತ್ತೀಚೆಗೆ ಬಿಲ್ಲನ್ನು ಪಾಸ್ ಮಾಡಿದೆ. ದೆನ್ ದಿಮಾಸಾ ನ್ಯಾಷನಲ್ ಲಿಬರೇಷನ್ ಆರ್ಮಿ ವಿಚ್ ಇಸ್ ಫೌಂಡ್ ಅಟ್ ಅಸ್ಸಾಂ. ಇದು ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅನ್ನೋದು. ಯಾಕೆಂತಂದರೆ ಇದು ಅಸ್ಸಾಂ ರೈಫಲ್ಸ್ ಬಗ್ಗೆ ಪ್ರಶ್ನೆಗಳಾಗಿವೆ. ಅಸ್ಸಾಂ ರೈಫಲ್ಸ್ ಏನದು? ಓಕೆ, ಯಾವಾಗ ಭಾರತದ ಎಷ್ಟನೇ ಒಂದು ವಾಟ್ ಐ ಕ್ಯಾನ್ ಸೇ ಭಾರತದ ಅತ್ಯಂತ ಹಳೆಯದಾದಂಥ ಒಂದು ಲ್ಯಾಂಡ್ ಆರ್ಮಿ. ಓಕೆ, ಭೂಸೇನೆ, ಭಾರತದ ಅತ್ಯಂತ ಹಳೆಯದಾದಂಥ ಭೂಸೇನೆ ಆಗಿದೆ. ದಟ್ ಈಸ್ ಅಸ್ಸಾಂ ರೈಫಲ್ಸ್. ಅಂದರೆ ಅದರ ಮೇಲೆ ಕೂಡ ಪ್ರಶ್ನೆ ಆಗಿವೆ. ಹಾಗಾಗಿ ಎಲ್ಲಿ ಕಂಡು ಬರುತ್ತೆ ಅನ್ನೋದು, ದಿಮಾಸಾ ಏನಿದೆ ನ್ಯಾಷನಲ್ ಲಿಬರೇಷನ್ ಆರ್ಮಿ ಏನಿದೆ ಅದು ಅಸ್ಸಾಂನಲ್ಲಿ ಕಂಡು ಬರುತ್ತೆ. ದೆನ್ ಇತ್ತೀಚೆಗೆ ರೇರ್ ಪಿಂಕ್ ಹ್ಯಾಂಡ್ ಫಿಶ್ ವಿಚ್ ಇಸ್ ಫೌಂಡ್ ಇನ್ ತಾಸ್ಮೇನಿಯನ್ ಕೋಸ್ಟ್. ತಾಸ್ಮೇನಿಯಲ್ಲಿ ಬರುತ್ತೆ ನಿಯರ್ ಟು ಆಸ್ಟ್ರೇಲಿಯಾ. ಆಫ್ಟರ್ 22 years, ಸುಮಾರು 22 ವರ್ಷಗಳಿಂದ ಈ ಯಾವುದು ರೇರ್ ಪಿಂಕ್ ಹ್ಯಾಂಡ್ ಫಿಶ್ ಅಲ್ಲಿ ಕಂಡು ಬಂದಿರಲಿಲ್ಲ. ಇತ್ತೀಚೆಗೆ ತಾಸ್ಮೇನಿಯಾದ ಕೋಸ್ಟಲ್ಲಿ, ಆಸ್ಟ್ರೇಲಿಯಾ ನಿಯರ್ ಅಂತ ತಾಸ್ಮೇನಿಯಾ ಕೋಸ್ಟಲ್ಲಿ ಇತ್ತೀಚೆಗೆ ಕಂಡು ಬಂದಿದೆ. ವಿಚ್ ಈಸ್ ರಿಪೋರ್ಟೆಡ್ ಬೈ CSIRO. ವಾಟ್ ಇಸ್ ಮೀನ್ ಬೈ CSIRO? CSIRO is an Commonwealth Scientific and Industrial Research Organization. ಅದು ಇತ್ತೀಚೆಗೆ ಈ ರಿಪೋರ್ಟ್ನ ಮಾಡಿದೆ. ದೆನ್ ಇನ್ನು ಕೆಲವೊಂದು ಇಂಡಿಯನ್ ಸ್ಕೈರ್ ಯಾರು ಅಂಚಲ್ ಠಾಕೂರ್, ಭಾರತದ ಅಂಚಲ್ ಠಾಕೂರ್ ಅವರು ಓಕೆ ಇತ್ತೀಚೆಗೆ ಹ್ಯಾಸ್ ಬ್ಯಾಗ್ಡ್ ಆನ್ ಬ್ರಾಂಜ್ ಮೆಡಲ್ ಇನ್ ದ FIS ಅಲ್ಪೈನ್ ಸ್ಕೈಯಿಂಗ್ ಕಾಂಪಿಟೇಷನ್ ವಿಚ್ ಇಸ್ ಹೆಲ್ಡ್ ಅಟ್ ಮೊಂಟೆನಿಗ್ರೋಲ್ಲಿ ಕಂಡಕ್ಟ್ ಮಾಡಿದಂಥ ಇಂಡಿಯನ್ ಸ್ಕೈಯರ್ ಆದಂಥ ಅಂಚಲ್ ಠಾಕೂರ್ ಅವರು ಬ್ರಾಂಜ್ ಮೆಡಲನ್ನು 3ನೇ ಸ್ಥಾನವನ್ನು ಪಡೆದು ಬ್ರಾಂಜ್ ಮೆಡಲನ್ನು ಇತ್ತೀಚೆಗೆ FIS ಅಲ್ಪೈನ್ ಸ್ಕೈಯಿಂಗ್ ಕಾಂಪಿಟೇಷನಲ್ಲಿ ಬ್ರಾಂಜ್ ಮೆಡಲ್ನ ಇತ್ತೀಚೆಗೆ ಗೆದ್ದಿದ್ದಾರೆ. ಹೂ ಇಸ್ ಅ ಫಸ್ಟ್ ಇಂಡಿಯನ್ ಅಥ್ಲೀಟ್ ಟು ವಿನ್ ಇನ್ 2 medals ಎಟ್ ದ ಇಂಟರ್ನ್ಯಾಷನಲ್ ಲೆವೆಲ್. ಫಸ್ಟ್ ಇಂಡಿಯನ್ ಅಥ್ಲೀಟ್ ಇವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಕೈಯಿಂಗ್ ಕಾಂಪಿಟೇಷನಲ್ಲಿ 2 ಮೆಡಲ್ ಅಂತ ಗೆದ್ದಂಥ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತದ ಮೊದಲ ಅಥ್ಲೀಟ್ ಆಗಿದ್ದಾರೆ. ಇದು ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಯಾವ ಥರದ ಈ ಥರ ಪ್ರಶ್ನೆಗಳು ಬರೋದು ಕಡಿಮೆ. ಬಟ್ ಫಸ್ಟ್ ಇಂಡಿಯನ್ ಅಥ್ಲೀಟ್ ಅಂತಂದಾಗ ಅಲ್ಲಿ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು ಯಾರು ಅನ್ನೋದು. ಫಸ್ಟ್ ಇಂಡಿಯನ್ ಅಥ್ಲೀಟ್ ಅಂತಂದಾಗ ಅವ್ರ ಬಗ್ಗೆ ಸ್ಪೆಸಿಫಿಕ್ ಫೋಕಸ್ ಮಾಡಬೇಕು.
ಓಕೆ. ದೆನ್ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ 24th ಡಿಸೆಂಬರ್ಗೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಐ ಥಿಂಕ್ ನಿನ್ನೆ 24th ಡಿಸೆಂಬರ್ಗೆ. ಯಾಕೆ 24th ಡಿಸೆಂಬರ್ಗೆ ಯಾಕೆ ಸೆಲೆಕ್ಟ್ ಮಾಡ್ತಿದ್ದಾರೆ, ಯಾಕೆ ಅದೇ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 1986 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅವತ್ತು ಜಾರಿಗೆ ಬಂದಿತ್ತು. ಹಾಗಾಗಿ ಆ ದಿನವನ್ನು ಡಿಸೆಂಬರ್ 24th ನ್ಯಾಷನಲ್ ಕನ್ಸ್ಯೂಮರ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇಲ್ಲಿ ನ್ಯಾಷನಲ್ ಕನ್ಸ್ಯೂಮರ್ ಡೇ ಫೀಚರ್ಸ್ ಕೆಲವೊಂದು ಏನು ಅಪ್ಲಿಕೇಶನ್ಸ್ ಯಾಕೆ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಗಿರ್ಬೋದು, ಕನ್ಸ್ಯೂಮರ್ಗೆ ಒಳ್ಳೆ ಫೆಸಿಲಿಟಿ ಐ ಥಿಂಕ್ ಏನು ಕನ್ಸ್ಯೂಮ್ ಮಾಡ್ತಿರ್ತೀವಲ್ಲ ಕೆಲವೊಂದು ಕ್ವಾಲಿಟೀಸನ್ನು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು. ಓಕೆ, ಅದು ಆಶಯ ಆಗಿದೆ ಇದು ನ್ಯಾಷನಲ್ ಕನ್ಸ್ಯೂಮರ್ ಡೇನ ಸೆಲೆಬ್ರೇಟ್ ಮಾಡೋದು. ದೆನ್ ಯುಲಿಪ್ ಹೆಕಥಾನ್, ಓಕೆ, ಲಾಜಿಸ್ಟಿಕ್ಸ್ ಈಸ್ ಆರ್ಗನೈಸ್ಡ್ ಬೈ ನೀತಿ ಆಯೋಗ. ವಾಟ್ ಇಸ್ ಮೀನ್ ಬೈ ಯುಲಿಪ್? ಓಕೆ, ಇದು ಗೊತ್ತಿರಬೇಕು. ಯುಲಿಪ್ ಇಸ್ ಅನ್ ಯುನಿಫೈಡ್ ಲಾಜಿಸ್ಟಿಕ್ಸ್ ಇಂಟರ್ಫೇಸ್ ಪ್ಲಾಟ್ಫಾರ್ಮ್. ಜಸ್ಟ್ ಇಟ್ ಈಸ್ ಅನ್ ವಾಟ್ ಐ ಕ್ಯಾನ್ ಸೇ, ಇದು ಒಂದು ಆನ್ಲೈನ್ ಸೇಲಿಂಗ್ ಪ್ಲಾಟ್ಫಾರ್ಮ್ ಆ ಥರ. ಓಕೆ, ಆನ್ಲೈನ್ ಸೇಲಿಂಗ್ ಈಗ ಫ್ಲಿಪ್ಕಾರ್ಟನ್ನು ತೊಗೋತೀವಿ, ಅಮೆಜಾನ್ ತೊಗೋತೀವಿ, ಆನ್ಲೈನ್ ಸೇಲಿಂಗ್ ಪ್ಲಾಟ್ಫಾರ್ಮ್ಸ್ ಅದೆಲ್ಲ ಅದೇ ಥರ. ಜಸ್ಟ್ ಇಟ್ ಈಸ್ ಅನ್ ಯುಲಿಪ್ ಹ್ಯಾಕಥಾನ್ ಇಸ್ ಅ ಆನ್ಲೈನ್ ಸೇಲಿಂಗ್ ಪ್ಲಾಟ್ಫಾರ್ಮ್ ವಿಚ್ ಇಸ್ ವಾಟ್ಸ್ ದ ಫುಲ್ ಫಾರ್ಮ್ ಯುಲಿಪ್ ಇಸ್ ಅ ಯುನಿಫೈಡ್ ಲಾಜಿಸ್ಟಿಕ್ಸ್ interface platform, okay, which is organized by organized by ನೀತಿ ಆಯೋಗ ಆ್ಯಂಡ್ ಅಟಲ್ ಇನೋವೇಷನ್ ಮಿಷನ್. ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾರು ಆರ್ಗನೈಸ್ ಮಾಡಿದ್ದಾರೆ ಅನ್ನೋದು, ಮತ್ತು ಅದರ ಫುಲ್ ಫಾರ್ಮ್ ಆಗಿರ್ಬೋದು, ಅದರ ಫೀಚರ್ಸ್ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇದು CECA ಆಗಿರ್ಬೋದು, CEPA ಆಗಿರ್ಬೋದು. CEPA ವಾಟ್ ಇಸ್ ಮೀನ್ ಬೈ CECA? ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಆಗಿರ್ಬೋದು, ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಆಗಿರ್ಬೋದು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? ಓಕೆ, ಇದ್ರ ಬಗ್ಗೆ RCEP ಅಂತ ಒಂದು ಕರಿತೀವಿ, ಅದು ಕೂಡ ಬರುತ್ತೆ. ಮತ್ತು ಇಲ್ಲಿ ಎರಡು ಇಂಪಾರ್ಟೆಂಟ್ ಇವೆ, CEPA, CECA. CECA ಇಸ್ ಏನು ಇದು ಮುಖ್ಯ ಎರಡು ಥರದ ಉದ್ದೇಶ ಒಂದೇ, ಟು ರೆಡ್ಯೂಸ್ ದ ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಿರ್ತೀವಲ್ಲ. ಈಗ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂತಂದರೆ ಕೆಲವೊಂದು ಪ್ರಾಡಕ್ಟ್ಸನ್ನು ನಾವು ಇಂಪೋರ್ಟ್ ಮಾಡ್ಕೋತೀವಿ ಅಂದರೆ ಟ್ಯಾಕ್ಸ್ ರಿಡಕ್ಷನ್ದ ಮೇನ್ ಉದ್ದೇಶ ಎರಡು ಥರದ್ದು. ಬಟ್ CECA ವಿಚ್ ಇಸ್ ರಿಲೇಟೆಡ್ ಟು ಕೆಲವೊಂದು ಪ್ರಾಡಕ್ಟ್ಸ್ಗಳಿಗೆ ಮಾತ್ರ ಸಂಬಂಧಿಸಿದೆ. ಇವಾಗ ನೀನು ಜಸ್ಟ್ ಟೇಕ್ ಎನ್ ಎಕ್ಸಾಂಪಲ್, ನೀವು ಪೆನ್ನಿಂದ ಬರಿತಿದ್ದೀನಿ ಅಂತಂದರೆ ಈ ಪೆನ್ ಇಂಪೋರ್ಟ್ ಮೇಲೆ ಕೇವಲ ಪೆನ್ನಿನ ಮೇಲೆ ಟ್ಯಾಕ್ಸ್ ರಿಡಕ್ಷನ್ ಮಾಡೋದು ಸಿಕಾ ಆಗುತ್ತೆ. ಬಟ್ CEP is a larger scale, any kind of pens. Okay, I am giving just an example, any kind of pens. just ನಾನು ಈ ಪೆನ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಯೂಸ್ ಮಾಡಿದೆ ಕೇವಲ ಇದು ಒಂದು ಪೆನ್ನಿನ ಮೇಲೆ ಟ್ಯಾಕ್ಸನ್ನು ರಿಡ್ಯೂಸ್ ಮಾಡುವಂಥದ್ದೇ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್. ಓಕೆ, ಬಟ್ ಈ ಎಲ್ಲ ಥರದ ಪೆನ್ನುಗಳ ಮೇಲೆ ಈ ಕೇವಲ ಇದು ಒಂದು ಪೆನ್ ಅಲ್ಲ, ಎಲ್ಲ ಥರದ ಪೆನ್ನುಗಳೇ ಇನ್ ಲಾರ್ಜರ್ ಸ್ಕೇಲ್. ಓಕೆ, ವಾಟ್ ಇಸ್ ಮೀನ್ ಬೈ CEPA is ಇನ್ ದ ಲಾರ್ಜರ್ ಸ್ಕೇಲ್ ಟ್ಯಾಕ್ಸನ್ನು ರಿಡ್ಯೂಸ್ ಮಾಡುವಂಥದ್ದು ಲಾರ್ಜರ್ ಮಟೀರಿಯಲ್ಸ್ ಮೇಲೆ. That is what does that mean? That is nothing but comprehensive economic partnership agreement. This is the major difference between CECA and CEPA. ಓಕೆ, ಇತ್ತೀಚೆಗೆ ನ್ಯೂಸಲ್ಲಿ ಇರೋದ್ರಿಂದ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನು ಡಿಫ್ರೆನ್ಸ್ ಅನ್ನೋದು ನಿಮ್ಗೆ ಸ್ಪೆಸಿಫಿಕ್ ಆಗುತ್ತೆ, ಕೇಳೋದಿಲ್ಲ. ಬಟ್ PSI SIs, ಓಕೆ, RCEP ಮೇಲೆ ಪ್ರಶ್ನೆಗಳು ಬಂದಾಗ ಈ ಥರ ಎಕ್ಸಾಂಪಲ್ಸನ್ನು, ಈ ಥರ ಪಾಯಿಂಟ್ಸನ್ನು ಹಾಕಿದಾಗ ನಿಮಗೆ SSಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದೆನ್ ಇದು ಇತ್ತೀಚೆಗೆ ನ್ಯೂಸಲ್ಲಿರುವಂಥದ್ದು, ಒಂದು ನಿಮಿಷ, ಇದು ಯಾವುದು? ಮಿಂಡಂ ಮಂಜಪ್ಪ ವಾಟ್ ಐ ಕ್ಯಾನ್ ಸೇ, ಮಿಂಡಂ ಮಂಜಪ್ಪಯ್ಯ ಕ್ಯಾಂಪೇನ್ ಅಟ್ ತಮಿಳ್ನಾಡು. ಎದಕ್ಕೆ ಸಂಬಂಧಿಸಿದ್ದು? ಈ ಥರ ವರ್ಡ್ಗಳು ಸಡನ್ನಾಗಿ ಬಂದುಬಿಡ್ತವೆ. ಓಕೆ, ವಿ ಗಾಟ್ ಕನ್ಫ್ಯೂಸ್ಡ್ ವೈಲ್ ರೈಟಿಂಗ್ ಎಕ್ಸಾಮ್ಸ್. ಓಕೆ, ಮಿಂಡಂ ಮಂಜಪ್ಪಯ್ಯ, ದಿಸ್ ಇಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಆಗಿರ್ಬೋದು, ಕೆಲವೊಂದು ಸಾಯಿಲ್ ಪಾಲ್ಯೂಷನನ್ನು ರೆಡ್ಯೂಸ್ ಮಾಡೋದಕ್ಕೆ ತಮಿಳ್ನಾಡು ಗೌರ್ಮೆಂಟ್ ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ. ಏನು ಅಂತಂದರೆ ಇದನ್ನು ಯಾವುದಕ್ಕೆ ಅಂತಂದರೆ ಹ್ಯಾಂಡ್ ಬ್ಯಾಗ್ಸನ್ನು ಇನ್ಸ್ಟೆಡ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಬದಲಾಗಿ ಹ್ಯಾಂಡ್ ಬ್ಯಾಗ್ಸನ್ನು ಯೂಸ್ ಮಾಡಬೇಕು ಅನ್ನೋದಕ್ಕೆ ಈ ಮಿಂಡಂ ಮಂಜಪ್ಪಯ್ಯ ಅನ್ನೋ ಸ್ಕೀಮನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಆದಂಥ ಸ್ಟ್ಯಾಲಿನ್ ಅವರು ಇತ್ತೀಚೆಗೆ ಈ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಓಕೆ, ದಟ್ ಈ ಶುಡ್ ಬಿ ಓಕೆ. ಈ ಥರ ಕೆಲವೊಂದು ಡೆವಲಪ್ಮೆಂಟ್ಸ್ ಕೆಲವೊಂದು ಸ್ಟೇಟ್ಸಲ್ಲಿ ನಡೀತಿರೋದು ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ದೆನ್ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಟು ಆಂಧ್ರ ಪ್ರದೇಶ್ ವಿಚ್ ಇಸ್ 5th ಫೈನಾನ್ಸ್ ಕಮಿಷನ್ ಅಂತ ಕೊಟ್ಟಿದ್ದೀನಿ. ನಾನು ಈ ಥರ ಕೊಡೋದಕ್ಕೆ ಏನು ಉದ್ದೇಶ ಅಂತಂದರೆ ಇತ್ತೀಚೆಗೆ ಭಾರತದ ಕೇಂದ್ರ ಸರ್ಕಾರ ಈ ಸೆಷನ್ ನಡೀತಾ ಇದೆ. ಆ ಸೆಷನಲ್ಲಿ ಇತ್ತೀಚೆಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಆಂಧ್ರ ಪ್ರದೇಶಕ್ಕೆ ಕಂಟಿನ್ಯೂ ಮಾಡ್ತೀವಿ ಅನ್ನೋದನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೇಳಿದೆ. ಹಾಗಾದರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸಸ್ ಏನು ಲಿಟ್ರಸಿ ರೇಟಲ್ಲಿ ಲೋವೆಸ್ಟ್ ಇರುವಂಥದ್ದು ಯಾವುದು? ಆಂಧ್ರ ಪ್ರದೇಶ್. ಓಕೆ, ನಮ್ಮ ಎಲ್ಲ ರಾಜ್ಯಗಳಲ್ಲಿ. ಹಾಗಾಗಿ ಅದನ್ನು ಎಂಪವರ್ ಮಾಡಬೇಕು. ದಿಸ್ ಇಸ್ ಅನ್ ಎಕ್ಸಾಂಪಲ್, ನಾಟ್ ಅ ಸ್ಪೆಸಿಫಿಕಲಿ ರಿಲೇಟೆಡ್ ಟು ಇಲಿಟ್ರಸಿ ರೇಟ್. ಓಕೆ, illiteracy rate, not specifically with that only. Okay, many features are there. Maybe tribes ಆಗಿರ್ಬೋದು, ಹೈಯೆಸ್ಟ್ ಟ್ರೈಬಲ್ ಏರಿಯಾಸ್, ಟ್ರೈಬಲ್ ಪೀಪಲ್ಸ್ ಕಂಡುಬರೋದು. ಐ ಥಿಂಕ್ ಮಧ್ಯಪ್ರದೇಶ ಇರ್ಬೋದು. ಬಟ್ ಟ್ರೈಬಲ್ ಗ್ರೂಪ್ಸ್ ಐ ಥಿಂಕ್ ಒಡಿಶಾ. ಓಕೆ, ಕೆಲವೊಂದು ಟ್ರೈಬಲ್ಸ್ ಜಾಸ್ತಿ ಕಂಡು ಬರೋದು ಇಲ್ಲಿ ಆಂಧ್ರ ಪ್ರದೇಶದಲ್ಲಿ. ಓಕೆ, ಸಮ್ ಪಾರ್ಟ್ಸ್ ಟ್ರೈಬಲ್ ಗ್ರೂಪ್ಸ್ ಮತ್ತು SC ಪಾಪ್ಯುಲೇಷನ್.
ಓಕೆ ಎಸ್ ಸಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲಿ. ಓಕೆ, ಹಾಗಾಗಿ ಆ ಟ್ರೈಬಲ್ ಗ್ರೂಪ್ಸನ್ನು ಎಂಪವರ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆದರೆ ಅವ್ರ ಮೇಲೆ ತರಬೇಕು ಅನ್ನೋ ಉದ್ದೇಶಕ್ಕೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಆಂಧ್ರ ಪ್ರದೇಶಕ್ಕೆ ಕೊಡಲಾಗಿದೆ. ವಿಚ್ ಮೇ ಬಿ ರಿಲೇಟೆಡ್ ಟು ಪ್ರೊಟೆಕ್ಟಿಂಗ್ ರೈಟ್ಸ್ ಆಫ್ ದ ಟ್ರೈಬಲ್ ಗ್ರೂಪ್ಸ್. ಓಕೆ, ವಿಚ್ ಮೇ ಬಿ ರಿಲೇಟೆಡ್ ಟು ದ್ಯಾಟ್ ಆಲ್ಸೋ. ಹಾಗಾದರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಸ್ಟಾರ್ಟ್ ಆಗಿದ್ದು ಯಾವಾಗತ್ತಂದರೆ ಫಿಫ್ತ್ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡುತ್ತೆ 1969. 1969ರಲ್ಲಿ ಫಿಫ್ತ್ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮೇಲೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಇದಕ್ಕೆ ಯಾವುದಕ್ಕೆ ಆಂಧ್ರ ಪ್ರದೇಶಕ್ಕೆ ಕೊಡಲಾಗುತ್ತೆ. ಮತ್ತು ಆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಕೊಡಬೇಕು ಅನ್ನೋ ಉದ್ದೇಶನ ಎಕ್ಸೆಪ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆ್ಯಂಡ್ ಹಿಲ್ ಏರಿಯಾಸ್, ಅವು ಎಕ್ಸೆಪ್ಟ್ ಅವ್ನು ಬಿಟ್ಟು ಬೇರೆ ಸ್ಟೇಟ್ಸ್ಗೂ ಕೊಡ್ಬೋದು ಅಂತ ಸ್ಟಾರ್ಟ್ ಆಗಿದೆ ಫಿಫ್ತ್ ಫೈನಾನ್ಸ್ ಕಮಿಷನ್ 1969ನಲ್ಲಿ. ಬಟ್ ಕಾನ್ಸ್ಟಿಟ್ಯೂಷನಲ್ಲಿ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದರಲ್ಲೂ ಕೊಟ್ಟಿಲ್ಲ. ಕೇವಲ ಒಂದು ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಮೇಲೆ ಇದು ನಡೀತಿರುವಂಥದ್ದು, ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ಇಲ್ಲ. ಓಕೆ, ದೆನ್ ನೆಕ್ಸ್ಟ್ ನೋಡೋದಾದರೆ ಬಾಲಿವುಡ್ ಆ್ಯಕ್ಟರ್ ತುಷಾರ್ ಕಪೂರ್ ಅವರಿಗೆ ಇತ್ತೀಚೆಗೆ ಯು ಎ ಏನಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇತ್ತೀಚೆಗೆ ಗೋಲ್ಡನ್ ವೀಸಾವನ್ನು ಕೊಡಲಾಗಿದೆ. ಇದಕ್ಕಿಂತ ಮೊದಲು ಪಡೆದವರು ಮೋಹನ್ ಲಾಲ್ ಮತ್ತು ಶಾರುಖ್ ಖಾನ್ ಅವರು. ಹಾಗಾದರೆ ಗೋಲ್ಡನ್ ವೀಸಾ ಫೀಚರ್ಸ್ ಏನು, ಸುಮಾರು 10 ವರ್ಷಗಳವರೆಗೆ 10 ಇಯರ್ಸ್ 10 ವರ್ಷಗಳವರೆಗೆ ಆ ದೇಶದಲ್ಲಿ ನಿಮಗೆ ವಾಸ ಮಾಡೋದಕ್ಕೆ ಅವಕಾಶವನ್ನು ಕೊಡುವಂಥದ್ದೇ ಗೋಲ್ಡನ್ ವೀಸಾ ವಿಚ್ ಇಸ್ ಪ್ರೊವೈಡೆಡ್ ಬೈ ಯು ಎ. ಓಕೆ, ಇತ್ತೀಚೆಗೆ ತುಷಾರ್ ಕಪೂರ್ ಅವರಿಗೆ ಸಿಕ್ಕಿದೆ. ದೆನ್ ಮೊದಲಿಬ್ಬರಿಗೆ ಯಾರಿಗೆ ಸಿಕ್ಕಿದ್ದು, ಮೋಹನ್ ಲಾಲ್ ಮತ್ತು ಶಾರುಖ್ ಖಾನ್ ಅವರಿಗೆ ಇದು ಫೆಸಿಲಿಟಿ ಸಿಕ್ಕಿತ್ತು. ದೆನ್ ದ ಫಾದರ್ ಆಫ್ ಲೈಬ್ರರಿ ಮೂಮೆಂಟ್ ಆಫ್ ಕೇರಳ, ಇದು ಇತ್ತೀಚೆಗೆ ಪಿ ಎನ್ ಪಣಿಕ್ಕರ್ ಅವರು ಸ್ಟ್ಯಾಚ್ಯೂವನ್ನು ಇತ್ತೀಚೆಗೆ ಭಾರತದ ಯಾರು ರಾಷ್ಟ್ರಪತಿಯವರು ಇತ್ತೀಚೆಗೆ ಕೇರಳದ ಪೂಜಾಪುರದಲ್ಲಿ ಇನಾಗ್ರೇಟ್ ಮಾಡಿದರು. ಓಕೆ, ಪೂಜಾಪುರ ಅಲ್ಲಿ ಇನಾಗ್ರೇಟ್ ಮಾಡೋದಕ್ಕೆ ಹೂ ಇಸ್ ಅದರಿಂದ ನ್ಯೂಸಲ್ಲಿರುವಂಥದ್ದು ಪಿ ಎನ್ ಪಣಿಕ್ಕರ್ ಅವರು ಹೂ ಇಸ್ ದ ಫಾದರ್ ಆಫ್ ಲೈಬ್ರರಿ ಮೂಮೆಂಟ್ ಆಫ್ ಕೇರಳ. ಓಕೆ, ಅವರು ಪೂಜಾಪುರದಲ್ಲಿ ಅವರ ಸ್ಟ್ಯಾಚ್ಯೂನ ಇತ್ತೀಚೆಗೆ ಭಾರತ ರಾಷ್ಟ್ರಪತಿಯವರು ಉದ್ಘಾಟನೆ ಮಾಡಿದ್ರು. ಸ್ಪೆಸಿಫಿಕ್ಕಾಗಿ ಗೊತ್ತಿರಬೇಕು. ದೆನ್ ಹೇಟ್ ಸ್ಪೀಚ್ ಇನ್ ದ ಸೆನ್ಸ್ ಕೆಲವೊಂದು ಸೊಸೈಟಿ ಕೆಲವೊಂದು ಟ್ರೈಬಲ್ ಪೀಪಲ್ಸ್ ಆಗಿರ್ಬೋದು, ಎಜುಕೇಷನ್ ಇಲ್ಲದೆ ಇರೋರಿಗೆ ಅವರ ದೌರ್ಬಲ್ಯವನ್ನು ಮಿಸ್ಯೂಸ್ ಮಾಡಿಕೊಂಡು ಕೆಲವೊಂದು ಕೋಮುಗಲಭೆಯನ್ನು ಹಬ್ಬಿಸೋದಾಗಲಿ, ಕೆಲವೊಂದು ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡೋದಾಗಲಿ, ಆ ಥರ ಮಾಡೋದನ್ನು ಹೇಟ್ ಸ್ಪೀಚ್ ಅಂತ ಕರಿತೀವಿ. ವಿಚ್ ಮೇ ಬಿ ವೈಲೆನ್ಸ್ ಆಗಿರ್ಬೋದು. ಓಕೆ, ವೈಲೆನ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ರೊವೋಕ್ ಮಾಡೋದಾಗಿರ್ಬೋದು, ಕೆಲವೊಂದು ನ್ಯೂಸೆನ್ಸ್ ಸ್ಟೇಟ್ಮೆಂಟ್ಸನ್ನು ಕೊಡೋದಾಗಿರ್ಬೋದು, ಅವು ಹೇಟ್ ಸ್ಪೀಚ್ ಆಗಿರ್ತವೆ. ವಿಚ್ ಈಸ್ ಕರ್ಟೈಲ್ಡ್ ಅಂಡರ್ ದ ಆರ್ಟಿಕಲ್ ಆಫ್ 19 clause 1 clause A, which is curtailed under 19 clause 1 clause A fundamental rights, which is under freedom of speech and expression, that is article 19. ಓಕೆ, ಅದರ್ ಅಂಡರ್ ಈ ಹೇಟ್ ಸ್ಪೀಚನ್ನು ಕರ್ಟೈಲ್ ಮಾಡಲಾಗಿದೆ. ಸ್ಪೆಸಿಫಿಕಲಿ ನಿಮ್ಗೆ ಗೊತ್ತಿರಬೇಕು ಯಾವ ಆರ್ಟಿಕಲ್ ಯೂಸ್ ಮಾಡಿ ನಾವು ಹೇಟ್ ಸ್ಪೀಚನ್ನು ಕರ್ಟೈಲ್ ಮಾಡಿದ್ದೀವಿ ನಮ್ಮ ಅಕಾರ್ಡಿಂಗ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ, ದೆನ್ ಕಾರ್ಡ್ ಆನ್ ಫೈಲ್ ಟೋಕನೈಸೇಷನ್ COF ಅಂತ ಕರಿತೀವಿ. COF ಇಸ್ ನಥಿಂಗ್ ಬಟ್ ದಿಸ್ ಇಸ್ ದ ನ್ಯೂ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಸ್ ಸ್ಟೋರೇಜ್ ನಾರ್ಮ್ಸ್ ಬೈ RBI. ಓಕೆ, ಇತ್ತೀಚೆಗೆ ಸ್ಟೋರೇಜ್ ನ್ಯೂ ಕ್ರೆಡಿಟ್ ಕಾರ್ಡ್ ಮತ್ತು ಆ್ಯಂಡ್ ಡೆಬಿಟ್ ಕಾರ್ಡ್ಸ್ ಸ್ಟೋರೇಜ್ ನಾರ್ಮ್ಸನ್ನು ಇತ್ತೀಚೆಗೆ ಕೆಲವೊಂದು ಗೈಡ್ಲೈನ್ಸನ್ನು RBI ಕೊಟ್ಟಿತ್ತು. ಅವನ್ನ ಫಾಲೋ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ಕೋವಿಡ್ ಪ್ಯಾಂಡಮಿಕ್ ಆಗಿರ್ಬೋದು. ಅದಕ್ಕೆ ಇತ್ತೀಚೆಗೆ RBI ಏನು ಮಾಡಿದೆ, ಆ ನಾರ್ಮ್ಸನ್ನು ಫಾಲೋ ಮಾಡೋದಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಹಾಗಾಗಿ ಕಾರ್ಡ್ ಆನ್ ಫೈಲ್ ಟೋಕನೈಸೇಷನ್. ಓಕೆ, ಇದು ಎಕನಾಮಿಕಲಿ ನಾವು ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ ಅಂತಂದರೆ ಲೆಂಗ್ದಿ ಆಗುತ್ತೆ, ನಿಮಗೆ ಯೂಸ್ ಇಲ್ಲ ಅನಿಸುತ್ತೆ ನನಗೆ. ಯಾಕೆಂದರೆ ಜಸ್ಟ್ ನೀವು ಸ್ಟೇಟ್ ಎಕ್ಸಾಮ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಅಷ್ಟೆಲ್ಲ ನೀಡಿಲ್ಲ. ಜಸ್ಟ್ ಅದು ವಾಟ್ ಡಸ್ ದಟ್ ಮೀನ್ ಅನ್ನೋದು ಗೊತ್ತಿದ್ರೆ ಸಾಕು. ಕಾರ್ಡ್ ಆನ್ ಫೈಲ್ ಟೋಕನೈಸೇಷನ್ ವಿಚ್ ಇಸ್ ರಿಲೇಟೆಡ್ ಟು ವಾಟ್, ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದು ಗೊತ್ತಿದ್ರೆ ಸಾಕು, ಮತ್ತು ಯಾರು ಅದನ್ನು ರಿಲೀಸ್ ಮಾಡ್ತಾರೆ ಅನ್ನೋದು ಗೊತ್ತಿದ್ರೆ ಸಾಕು. ದೆನ್ ಐ ಫಾರ್ಗಾಟ್ ಟು ಮೆನ್ಷನ್ ಒನ್ ಮೋರ್ ಥಿಂಗ್ ಹಿಯರ್. ಇತ್ತೀಚೆಗೆ ಭಾರತದ ಸೇನೆ ಇದೆ ಸಿಗ್ಮಾವನ್ನು ನಿನ್ನೆ ಕೂಡ ಹೇಳಿದ್ದಿದ್ರ ಬಗ್ಗೆ. ಸಿಗ್ಮಾ ವಿಚ್ ಈಸ್ ರಿಲೇಟೆಡ್ ಟು ವಾಟ್ ಇಸ್ ದಟ್ ಮೀನ್, ಆರ್ಮಿ ಸೆಕ್ಯೂರ್ ಇಂಡಿಜಿನಸ್ ಮ್ಯಾಪಿಂಗ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಆರ್ಮಿ ಸೆಕ್ಯೂರ್ ಇಂಡಿಜಿನಸ್ ಮ್ಯಾಪಿಂಗ್ ಅಪ್ಲಿಕೇಶನ್ ಇದನ್ನು ಯಾರು ಡೆವಲಪ್ ಮಾಡಿದ್ರು ಅಂತಂದರೆ ಆರ್ಮೀಸ್ ಇಂಟರ್ನಲ್ ನೆಟ್ವರ್ಕ್ ಇದನ್ನು ಡೆವಲಪ್ ಮಾಡಲಾಗಿತ್ತು. ಇದು ಯಾವುದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಹೈಯರ್ ಅಥಾರಿಟಿ, ಭಾರತದ ಎಲ್ಲ ಸೈನಿಕರಿಗೆ ಇದು ಅವೈಲೇಬಲ್ ಇಲ್ಲ. ಹೈಯರ್ ಆಫೀಸರ್ಸ್ ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯೂಸ್ ಮಾಡೋಂಥದ್ದೇ ಅಪ್ಲಿಕೇಶನ್, ದಟ್ ಈಸ್ ಸಿಗ್ಮಾ. ಹಾಗಾದರೆ ಇದಕ್ಕಿಂತ ಮುಂಚೆ ಯಾವುದು ಕೆಲಸ ಮಾಡ್ತಿತ್ತು ಅಂತಂದರೆ ಇದರ ಸ್ಥಾನದಲ್ಲಿ ಸುಮಾರು 15 ವರ್ಷಗಳವರೆಗೆ ಅವಾನ್ AWAN ಅವಾನ್ ಸುಮಾರು 15ರಿಂದ 16 ವರ್ಷಗಳವರೆಗೆ ಇದು ಭಾರತದ ಆರ್ಮಿಗೆ ಈ ಕೆಲಸವನ್ನು ಸಿಗ್ಮಾ ಇವಾಗ ಅದನ್ನು ರಿಪ್ಲೇಸ್ ಮಾಡಿದೆ. ಆ ಕೆಲಸವನ್ನು ಇಲ್ಲಿವರೆಗೆ ಅವಾನ್ ಮಾಡ್ತಾಯಿತ್ತು. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ಟುಡೇಸ್ ಕರೆಂಟ್ ಅಫೇರ್ಸ್. ದೆನ್ ಇವತ್ತಿಂದ ನಾನೊಂದು ಏನು ಮಾಡಿದ್ದೀನಿ ಅಂತಂದರೆ ಸುಮಾರು ಎರಡು ಸ್ಟೇಟ್ಮೆಂಟ್ಸನ್ನು ನಾನು ಕೊನೆಗೆ ಕೊಡ್ತೀನಿ. ಜಸ್ಟ್ ಡೂ ಕಮೆಂಟ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಇಟ್. ಓಕೆ, ಯಾಕೆಂದರೆ ಅವು ಇಂಪಾರ್ಟೆಂಟ್ ಇದೆ ಮತ್ತು ಅದು ನ್ಯೂಸಲ್ಲಿ ಇರುವಂಥದ್ದು. ಹಾಗಾಗಿ ಅಂಥ ಟಾಪಿಕ್ಸನ್ನು ನಾನು ರಿಲೇಟೆಡ್ ನಿಮಗೆ ಪ್ರಶ್ನೆಯನ್ನು ಮಾಡಿರ್ತೀನಿ. ಅದನ್ನು ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ಆನ್ಸರ್ ಮಾಡ್ಬೋದು. ದಟ್ ಶೋಸ್ ಯುವರ್ ಇನ್ವಾಲ್ವ್ಮೆಂಟ್ ರಿಗಾರ್ಡಿಂಗ್ ಕರೆಂಟ್ ಅಫೇರ್ಸ್. ಓಕೆ, ನಿಮ್ಮ ಕರೆಂಟ್ ಅಫೇರ್ಸ್ ಬಗ್ಗೆ ಇರುವಂಥ ಕೆಲವೊಂದು ಇನ್ವಾಲ್ವ್ಮೆಂಟ್ಸ್ ಆಗಿರ್ಬೋದು, ಕೆಲವೊಂದು ವಾಟ್ ಐ ಕ್ಯಾನ್ ಸೇ
ನಿಮಗೆ ಓದೋದ್ರ ಬಗ್ಗೆ ಹಂಬಲವನ್ನು ಹೆಚ್ಚಿಸ್ತೆ ಅನ್ಕೋತೀನಿ. ದಟ್ ಈಸ್ ಟುಡೇಸ್ ಏನು ಅಂತಂದರೆ ಇವತ್ತಿನ ಇಂಪಾರ್ಟೆಂಟ್ ಏನು ಅಂತಂದರೆ ಜಸ್ಟ್ ಆ್ಯಡ್ ಆ್ಯನ್ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಓಕೆ. ವೆಹಿಕಲ್ಸ್ ಅಂದರೆ ಏನು ಅನ್ನೋದು ಜಸ್ಟ್ ಡಾಕ್ಯುಮೆಂಟ್ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್. ದೆನ್ ಕೃಪ್ಸಕಾಯ ಅವಾರ್ಡ್ ಓಕೆ. ಈ ಅವಾರ್ಡನ್ನು ಯಾರು ಕೊಡ್ತಾರೆ ಮತ್ತು ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದನ್ನು ಜಸ್ಟ್ ಡಾಕ್ಯುಮೆಂಟ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕೃಪ್ಸಕಾಯ ಅವಾರ್ಡ್ ಓಕೆ. ದೆನ್ ಒನ್ ಮೋರ್ ಇಸ್ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್. ವಾಟ್ ಡಸ್ ದಟ್ ಮೀನ್ ಓಕೆ. ದಿಸ್ ಈಸ್ ರಿಗಾರ್ಡಿಂಗ್ ಟುಡೇಸ್ ಕರೆಂಟ್ ಅಫೇರ್ಸ್. ಐ ಥಿಂಕ್ ನಿಮಗೆ ಯೂಸ್ ಆಗ್ತಿದೆ ಅನ್ಕೋತೀನಿ ಓಕೆ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಓಕೆ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆ್ಯಂಡ್ ಆಲ್ ಒನ್ ಆ್ಯಂಡ್ ಆಲ್.